ಹಾಯ್ ಗೈಸ್, ನೀಲಗಿರಿ ಬೆಟ್ಟದಲ್ಲಿ ಯಾರೊಬ್ಬ ಸೀರಿಯಲ್ ಕಿಲ್ಲರ್ ನಿರಂತರವಾಗಿ ಕೊಲೆಗಳನ್ನ ಮಾಡಿ ಡೆಡ್ ಬಾಡಿ ಮೇಲೆ ಎಕ್ಸ್ ಅಂತ ಬರ್ದಿಟ್ಟು ಹೋಗ್ತಾ ಇರ್ತಾನೆ. ಈ ಕೊಲೆಗಳನ್ನ ಮಾಡ್ತಿರೋದು ಯಾರು? ಈ ನೀಲಗಿರಿ ರಹಸ್ಯನ ಚಿತ್ರದ ಹೀರೋ ಕ್ರ್ಯಾಕ್ ಮಾಡ್ತಾನ ಅನ್ನೋ ಕತೆನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ವೇಳಂ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ನ್ಯೂಸ್ ಪ್ರಸಾರ ಆಗ್ತಿದೆ. ನೀಲಗಿರಿ ಬೆಟ್ಟದಲ್ಲಿ ನಿರಂತರವಾಗಿ ಕೊಲೆಗಳು ನಡೀತಾ ಇದೆ. ಯಾರೋ ಸೀರಿಯಲ್ ಕಿಲ್ಲರ್ ಈ ಕೊಲೆಗಳನ್ನ ಮಾಡ್ತಾ ಇರೋದು ಅಂತ ಪೊಲೀಸ್ನವ್ರಿಗೆ ಡೌಟ್ ಶುರುವಾಗಿದೆ. ಈಗ ರೀಸೆಂಟ್ಲಿ ಮಿನಿಸ್ಟರ್ ಮಾರಿಯಪ್ಪನವ್ರ ಮಗ ಚಿನ್ನ ಕೂಡ ಕೊಲೆಯಾಗಿದ್ದಾನೆ. ಕಿಲ್ಲರ್ ಅವನ್ ಬಾಡಿ ಮೇಲೆ ಎಕ್ಸ್ ಅಂತ ಬರ್ದಿಟ್ಟು ಹೋಗಿದ್ದಾನೆ ಅಂತ ಕಟ್ ಮಾಡಿದ್ರೆ ಅಕ್ಟೋಬರ್ 17, 2014 ನೀಲಗಿರಿ ಹಿಲ್ಸ್. ಅಶೋಕ್ ಲೀನಾ ಅನ್ನುವ ಲವರ್ಸ್ ನೀಲಗಿರಿ ಬೆಟ್ಟಕ್ಕೆ ಪಿಕ್ನಿಕ್ ಬರ್ತಾರೆ. ಅಶೋಕ್ ಇಲ್ಲಿಗೆ ತುಂಬಾ ಸಲ ಬಂದಿರೋದ್ರಿಂದ ಒಬ್ರು ತಾತನ್ ಪರಿಚಯ ಆಗುತ್ತೆ. ಆ ತಾತ ಹೇಳ್ತಾರೆ, ಸೀರಿಯಲ್ ಕಿಲ್ಲರ್ಗೆ ಹೆದ್ರಿ ಊರಿನ ಜನ ಮನೆ ಬಿಟ್ಟು ಹೊರಗಡೆ ಬರಕ್ಕೆ ಹೆದರ್ತಾ ಇದ್ದಾರೆ ಅಂತ. ಆಕ್ಚುಲಿ ಇವತ್ತು ಲೀನಾ ಬರ್ಡೇ. ಕಿಲ್ಲರ್ ಎಲ್ಲಿದ್ದಾನೋ ಗೊತ್ತಿಲ್ಲ, ನೀವಿಬ್ರು ಹುಷಾರಾಗಿ ಇರಿ ಅಂತ. ಈಗ ಅಶೋಕ್, ಗೌರಿಗಾದ ಗತಿ ಬೇರೆ ಯಾರಿಗೂ ಆಗ್ಬಾರ್ದು, ಗೌರಿ ಬದ್ಲು ನೀನೇನಾದ್ರೂ ಸಿಗಾಕೊಂಡಿದ್ರೆ ಏನ್ ಗತಿ ಅಂತ. ಲೀನಾ ತುಂಬಾನೇ ಬೇಜಾರಾಗಿದ್ದಾಳೆ. ಇನ್ನು ಪಿಕ್ನಿಕ್ ಎಲ್ಲ ಮುಗಿದ ಮೇಲೆ ಇಬ್ರು ಮನೆ ಕಡೆ ಹೊರಡುತ್ತಾರೆ. ಹೋಗೋ ದಾರಿನಲ್ಲಿ ಯಾರೋ ಒಬ್ಬ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾನೆ. ಕೋಪ ಮಾಡ್ಕೊಂಡಿದ್ದ ಅಶೋಕ್ ಬೈಕ್ ನಿಲ್ಸಿ ಲೀನಾಗೆ ಸಮಾಧಾನ ಮಾಡ್ತಾನೆ. ಯಾರು ಈಡಿಯಟ್ಸ್ ಇರ್ಬೇಕು, ನೀನ್ ಓಕೆ ಅಲ್ವಾ? ಮತ್ತೆ ಪ್ರಯಾಣ ಮುಂದುವರಿಸ್ತಾರೆ. ನೋಡಿದ್ರೆ ಅವಾಗ್ಲೇ ಓವರ್ಟೇಕ್ ಮಾಡ್ಕೊಂಡು ಬಂದಿದ್ದ ಕಾರ್ ರೋಡ್ಗೆ ಅಡ್ಡಲಾಗಿ ನಿಂತಿದೆ. ಬರೀ ಗಾಡಿ ಮಾತ್ರ ಇದೆ, ಸುತ್ತಮುತ್ತ ಯಾರು ಇಲ್ಲ. ಎಷ್ಟೇ ಹಾರ್ನ್ ಮಾಡಿದ್ರೂನು ನೋ ರೆಸ್ಪಾನ್ಸ್. ಲೀನಾ ಹೇಳ್ತಾಳೆ, ನನ್ಗೆ ಭಯ ಆಗ್ತಿದೆ, ನಾವು ಯೂ ಟರ್ನ್ ತಗೊಂಡು ಹೋಗ್ಬಿಡೋಣ ಅಂತ. ಆಕ್ಚುಲಿ ಇವರು ಈ ನೀಲಗಿರಿ ಬಿಟ್ಟು ಹೋಗೋದಕ್ಕೆ ಇರೋದು ಇದೊಂದೇ ರೂಟ್. ಲೀನಾನ ಬೈಕ್ ಹತ್ರನೇ ನಿಲ್ಸಿ ಅಶೋಕ ಕಾರ್ ಹತ್ರ ಹೋಗ್ತಾನೆ. ಕಾರಲ್ಲಿ ಯಾರು ಇಲ್ಲ, ಆದ್ರೆ ಕೀ ಇದೆ. ಕಾರ್ನ ಸೈಡಿಗೆ ನಿಲ್ಸಿ ನೋಡಿದ್ರೆ ಬೈಕ್ ಹತ್ರ ನಿಂತಿದ್ದ ಲೀನಾ ಮಿಸ್ಸಿಂಗ್. ಗಾಬರಿಯಾಗಿದ್ದ ಅಶೋಕ್ ಲೀನಾ ಲೀನಾ ಅಂತ ಕರಿತಾ ಇದ್ದಾನೆ. ಟಾರ್ಚ್ ಹಾಕಿ ಹುಡುಕಿದ್ರೂನು ಅವಳು ಕಾಣ್ತಾನೆ ಇಲ್ಲ. ಅಷ್ಟ್ರಲ್ಲಿ ಯಾರೋ ಸ್ಟ್ರೇಂಜರ್ ಅಶೋಕ್ ಮೇಲೆ ದಾಳಿ ಮಾಡ್ತಾನೆ. ಸೈಲೆಂಟ್ ಆಗಿದ್ರೆ ಜೀವಂತವಾಗಿರ್ತೀಯಾ ಅಂತ. ಅಷ್ಟ್ರಲ್ಲಿ ಅಶೋಕ್ಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಇದೆಲ್ಲ ನಡೆದು ತುಂಬಾ ವರ್ಷ ಆಗಿದೆ. ಅಶೋಕ್ ನಡೆದ ಘಟನೆನ ರೀಕಾಲ್ ಮಾಡಿರ್ತಾನೆ ಅಷ್ಟೇ. ಇವನಿಗೆ ನೆನ್ಪಿರೋ ಒಂದೇ ವಿಷಯ ಏನಂದ್ರೆ, ಸೈಲೆಂಟ್ ಆಗಿದ್ರೆ ಜೀವಂತವಾಗಿರ್ತೀಯಾ ಅಂತ ಕಿಡ್ನಾಪರ್ ಹೇಳಿದ್ದು 5 ವರ್ಷಗಳ ನಂತರ. ಈಗ ಅಶೋಕ್ ಸೀನಿಯರ್ ಕಾಲ್ ಕ್ವಾಲಿಟಿ ಅನಾಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನು ಅಶೋಕ್ಗೆ ಒಬ್ರು ಅಕ್ಕ ಅಂಡ್ ಕಾರ್ತಿಕ್ ಅನ್ನೋ ಫ್ರೆಂಡ್ ಕೂಡ ಇದ್ದಾನೆ. ಕಾರ್ತಿಕ್ ನ ಲವರ್ ದಿವ್ಯಾ ಹಾಗೇನೆ ಅವಳ ಫ್ರೆಂಡ್ ಪ್ರೀತಿ ಸ್ವಲ್ಪ ದಿನ ಈ ಊರಿಗೆ ಬಂದು ಇಲ್ಲಿ ಸ್ಟೇ ಆಗ್ತಾರಂತೆ. ಏನು ಸಮಸ್ಯೆ ಇಲ್ಲ ತಾನೆ ಅಂತ ಕೇಳಿದಾಗ ಈ ಲೇಡಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಇನ್ನು ಅಶೋಕ್ ಆ ಇನ್ಸಿಡೆಂಟ್ ಆದ್ಮೇಲೆ ಹೇಗೂ ಇವನು ಕಾಲ್ ಕ್ವಾಲಿಟಿ ಅನಾಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಲ್ವಾ, ಯಾರೆಲ್ಲ ಕಾಲ್ ಮಾಡಿ ಸಿಮ್ ರಿಲೇಟೆಡ್ ಪ್ರಾಬ್ಲಮ್ ಬಗ್ಗೆ ಹೇಳ್ಕೊತಾರೋ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಯಾಕಂದ್ರೆ ಆ ಕಿಡ್ನಾಪರ್ ನ ವಾಯ್ಸ್ ಕಾಲ್ ಮಾಡಿ ಹೆಲ್ಪ್ ಕೇಳ್ತಿರೋರಲ್ಲಿ ಯಾರಿಗಾದ್ರೂ ಮ್ಯಾಚ್ ಆಗುತ್ತಾ ಅಂತ. ಆದ್ರೆ ಯಾರ ವಾಯ್ಸ್ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಅಶೋಕ್ ಅವ್ರ ಅಕ್ಕ, ಇನ್ನು ಎಷ್ಟು ವರ್ಷ ತಾನೇ ಲೀನಾ ನೆನ್ಪಲ್ಲೇ ಬದುಕ್ತೀಯಾ, ಅವಳನ್ನ ಮರೆತು ಹೊಸ ಜೀವನ ಶುರು ಮಾಡು ಅಂತ. ಯಾವಾಗ್ಲೂ ಆ ಕಿಡ್ನಾಪರ್ ನ ವಾಯ್ಸೇ ಕೇಳ್ತಾ ಇರೋದ್ರಿಂದ ಇವನಿಂದ ನೆಮ್ಮದಿಯಾಗಿರಕ್ ಆಗ್ತಿಲ್ಲ. ಇವತ್ತು ಲೀನಾ ಬರ್ಡೇ, ಅದಕ್ಕೆ ಅವಳ ಸಮಾಧಿ ಹತ್ರ ಹೋಗ್ತಾನೆ. ಫ್ರಾನ್ಸಿಸ್ ಅನ್ನೋ ವ್ಯಕ್ತಿ ಕೂಡ ಬರ್ತಾನೆ. ನಾನೆಷ್ಟೇ ಟ್ರೈ ಮಾಡಿದ್ರೂನು ಯಾವುದೇ ಲೀಡ್ ಸಿಕ್ಕಿಲ್ಲ ಅಂತ ಫ್ರಾನ್ಸಿಸ್ ಹೇಳ್ತಾನೆ. ಆಕ್ಚುಲಿ ಫ್ರಾನ್ಸಿಸ್ ಒಬ್ಬ ಪೊಲೀಸ್ ಆಫೀಸರ್. ಸಂಜೆ ಮನೆಗ್ ಬಂದಾಗ ಪ್ರೀತಿ ಅನ್ನೋ ಹುಡುಗಿ ಅಶೋಕ್ ಈ ಮನೆ ಓನರ್ ಅನ್ನೋದು ಗೊತ್ತಿಲ್ದೆ ಯಾರ್ ನೀವು, ಏನ್ ಬೇಕಿತ್ತು ಅಂತ ಪ್ರಶ್ನೆಗಳನ್ನ ಕೇಳ್ತಾಳೆ. ಇವಳು ಇದೇ ಫಸ್ಟ್ ಟೈಮ್ ಅಶೋಕ್ನ ನೋಡ್ತಾ ಇರೋದು. ಅಶೋಕ್ ಹೇಳ್ತಾನೆ, ಕಾರ್ತಿಕ್ ನನ್ ಫ್ರೆಂಡ್, ಅವನ್ ಇಲ್ಲೇ ಫ್ರೀ ಆಗಿ ಸ್ಟೇ ಆಗಿದ್ದಾನೆ ಅಂತ. ಆದ್ರೆ ಇವಳು ನಂಬಕ್ ರೆಡಿನೇ ಇಲ್ಲ. ಇರಿ ಒನ್ಸ್ ನೀವೇನ ಈ ಮನೆ ಓನರ್ ಅನ್ನೋದ್ನ ಕನ್ಫರ್ಮ್ ಮಾಡ್ಕೋತೀನಿ ಅಂತ ಡೋರ್ ನ ಕ್ಲೋಸ್ ಮಾಡಿ ಅಶೋಕ್ಗೆ ಸಂಬಂಧಪಟ್ಟ ಏನಾದ್ರೂ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾಳೆ. ಆಗ ಒಂದು ಆಲ್ಬಮ್ ಸಿಗುತ್ತೆ. ಅದನ್ನ ನೋಡ್ತಾ ಇರುವಾಗ ಕಾರ್ತಿಕ್ ದಿವ್ಯಾ ಬರ್ತಾರೆ. ಅಶೋಕ್ ಕಾರ್ತಿಕ್ಗೆ ಸರಿಯಾಗಿ ಬೈತಾನೆ, ಯಾರೋ ಆ ಹುಡುಗಿ ಮನೆ ಒಳಗಡೆ ಸೇರ್ಕೊಂಡು ನನ್ನೇ ಒಳಗಡೆ ಬಿಡ್ತಿಲ್ಲ ಅಂತ. ಇನ್ನು ಪ್ರೀತಿ ದಿವ್ಯಾಂಗ್ ಬೈತಾಳೆ, ಇಲ್ಲಿ ಅಶೋಕ್ ಅಂತ ಒಬ್ರು ಸ್ಟೇ ಆಗಿದ್ದಾರೆ ಅಂತ ಮೊದ್ಲೇ ಹೇಳೋದಕ್ಕೆ ಏನಾಗಿತ್ತು ನಿನ್ಗೆ, ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇತ್ತು. ಆಗ ದಿವ್ಯಾ, ಅಶೋಕ್ ಜೊತೆನೆ ಕಾರ್ತಿಕ್ ಸ್ಟೇ ಆಗಿರೋದು, ಈ ಮನೆ ಓನರ್ ನೀನ್ ಅನ್ಕೊಂಡಿರೋ ಹಾಗೆ ಕಾರ್ತಿಕ್ ಅಲ್ಲ ಅಂತ. ಕಾರ್ತಿಕ್ ರಿಕ್ವೆಸ್ಟ್ ಮಾಡ್ತಾನೆ, ದಿವ್ಯಾ ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ನನ್ಗೆ ಅವಳ ಮುಂದೆ ಬೈಬೇಡ ಅಂತ. ಪ್ರೀತಿ ಅಶೋಕ್ ಹತ್ರ ಸಾರಿ ಕೇಳ್ತಾಳೆ. ಪ್ರೀತಿ ಒಂದು ಕ್ರೈಮ್ ಥ್ರಿಲ್ಲರ್ ಬುಕ್ ನ ಬರಿತಾ ಇದ್ದಾಳೆ. ಇವ್ರು 3 ಜನ ಮೂವಿ ನೋಡೋಕೆ ಪ್ಲಾನ್ ಮಾಡಿ ಅಶೋಕ್ ನ ಕೂಡ ಕರೀತಾರೆ. ಆದ್ರೆ ಅವನು ಬರಲ್ಲ. ಶೋ ಮುಗಿದ್ಮೇಲೆ ಕಾಲ್ ಮಾಡಿ ಪಿಕ್ ಮಾಡೋಕೆ ಬರ್ತೀನಿ ಅಂತ. ಪ್ರೀತಿಗೆ ಅನ್ನಿಸ್ತಾ ಇದೆ, ಯಾಕೆ ಅಶೋಕ್ ಯಾವಾಗ್ಲೂ ಅಪ್ಸೆಟ್ ಆಗಿರ್ತಾನೆ ಅಂತ. ಅಶೋಕ್ ಒಬ್ರು ಡಿಟೆಕ್ಟಿವ್ ನ ಹೈರ್ ಮಾಡಿ ನೀಲಗಿರಿನಲ್ಲಿ ಆದ ಇನ್ಸಿಡೆಂಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಹೇಳಿರ್ತಾನೆ. ಆದ್ರೆ ಇದುವರೆಗೂ ಯಾವುದೇ ಲೀಡ್ ಸಿಕ್ಕಿಲ್ಲ. ಇನ್ಮೇಲೆ ಸುಮ್ನೆ ನಿಮ್ ಹತ್ರ ದುಡ್ಡು ಇಸ್ಕೊಂಡು ಕೆಲಸ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ನಿಮ್ಗೆ ಹೆಲ್ಪ್ ಆಗೋ ತರ
ಯಾವುದೇ ಲೀಡ್ ಸಿಗ್ಲಿಲ್ಲ ಅಂತ. ಸರಿ, ನಿಮ್ಗೆ ಇದುವರೆಗೂ ಗೊತ್ತಿರೋದ್ನ ಹೇಳಿ. ಡಿಟೆಕ್ಟಿವ್ ಹೇಳ್ತಿರೋ ಪ್ರಕಾರ ಅಕ್ಟೋಬರ್ 2014 ನೀಲಗಿರಿ ಬೆಟ್ಟದ ಸುತ್ತಮುತ್ತ ಒಬ್ಬ ಸೈಕೋ ಕಿಲ್ಲರ್ ಇದ್ದಾನೆ ಅನ್ನೋ ರೂಮರ್ ಇತ್ತು. ಯಾಕಂದ್ರೆ ಅದೇ ತಿಂಗಳು ಅಲ್ಲಿ ಕೊಲೆಗಳು ನಡೆದಿತ್ತು. ಫಸ್ಟ್ ವಿಕ್ಟಿಮ್ ಗೌರಿ, ಅವಳನ್ನ ಅಬ್ಯೂಸ್ ಮಾಡಿ ರಾಡ್ ಇಂದ ಹೊಡೆದು ಕೊಲೆ ಮಾಡಿದ್ರು. ಅವಳ ಕೈಯಲ್ಲಿ ಎಕ್ಸ್ ಅಂತ ಬರ್ದಿತ್ತು. ಸೆಕೆಂಡ್ ವಿಕ್ಟಿಮ್ ಚಿನ್ನ, ಮಿನಿಸ್ಟರ್ ಮಾರಿಯಪ್ಪನವ್ರ ಮಗ. ಇವನಿಗೂ ರಾಡ್ ಇಂದ ಹೊಡೆದು ಕೊಲೆ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಚಿನ್ನ ಸತ್ತು 48 ಅವರ್ಸ್ ಆಗಿತ್ತು. ಹಾಗೇನೆ ಗೌರಿನ ಕೊಲೆ ಮಾಡಿದ್ದ ಅದೇ ರಾಡ್ ಇಂದಾನೆ ಇವನಿಗೂ ಹೊಡೆದು ಸಾಯಿಸಲಾಗಿದೆ ಅನ್ನೋದು ಗೊತ್ತಾಯ್ತು. ಸೊ 2 ಕೊಲೆಗಳನ್ನ ನೋಡಿ ಜನ ಯಾರೋ ಸೀರಿಯಲ್ ಕಿಲ್ಲರ್ ಈ ಕೊಲೆಗಳನ್ನ ಮಾಡ್ತಿರೋದು ಅಂತ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಕ್ಟೋಬರ್ 17 ಥರ್ಡ್ ವಿಕ್ಟಿಮ್ ಲೀನಾ ಅಂಡ್ ಅಶೋಕ್. ಲೀನಾ ತೀರ್ಕೊಂಡಿದ್ದಾರೆ. ಜೀವ ಉಳಿಸ್ಕೊಂಡಿದ್ದ ಅಶೋಕ್ ಹೇಳಿರೋ ಪ್ರಕಾರ ಕಿಲ್ಲರ್ಸ್ ಇಬ್ರು ಅಂತ ಹೇಳಿದ್ರುನು ಸ್ಪಾಟಿಗೆ ಬಂದು ಅಶೋಕ್ನ ಜೀವ ಉಳಿಸಿದ್ದ ಇನ್ಸ್ಪೆಕ್ಟರ್ ಫ್ರಾನ್ಸಿಸ್ ಅಲ್ಲಿ ಒಬ್ನೇ ಇದ್ದಿದ್ದು ಅವನು ಕೂಡ ತಪ್ಸ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿಕೆ ಕೊಟ್ಟಿರ್ತಾರೆ. ಅಕ್ಟೋಬರ್ 21 ಫೋರ್ತ್ ವಿಕ್ಟಿಮ್ ಒಂದು ಅನ್ಐಡೆಂಟಿಫೈಡ್ 45 ವರ್ಷದ ವ್ಯಕ್ತಿಯ ಶವ. ಅದೇ ತರನೇ ಮುಖ ಎಲ್ಲ ಡ್ಯಾಮೇಜ್ ಆಗಿತ್ತು. ಅವನ್ ಯಾರು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಕೊಲೆ ಒಂದೇ ಪ್ಯಾಟರ್ನ್ ನಲ್ಲೇ ನಡೆದಿದೆ. ವಿಕ್ಟಿಮ್ಸ್ ಬಾಡಿ ಮೇಲೆ ಎಕ್ಸ್ ಅಂತ ಬರ್ದಿಟ್ಟು ಹೋಗಿದ್ದಾನೆ. ಸೊ 100% ಇದು ಒಬ್ಬ ಸೀರಿಯಲ್ ಕಿಲ್ಲರ್ದೆ ಕೆಲಸ ಅನ್ನೋದು ಇವನಿಗೆ ಕನ್ಫರ್ಮ್ ಆಗುತ್ತೆ. ಆಗ ಕೆಲವೊಂದು ವಿಜುವಲ್ಸ್ ತೋರಿಸ್ತಾರೆ. ಆ ದಿನ ಇವರಿಬ್ಬರ ಮೇಲೆ ಅಟ್ಯಾಕ್ ನಡೆದಾಗ ಲೀನಾ ಕೈ ಮೇಲೆ ಎಕ್ಸ್ ಮಾರ್ಕ್ ನ ಕಿಲ್ಲರ್ ಬರ್ದಿರ್ತಾನೆ. ಅದೆಲ್ಲ ನೆನಪಾಗಿದ್ರಿಂದ ಅಶೋಕ್ಗೆ ತುಂಬಾನೇ ಕೋಪ ಬರುತ್ತೆ. ಸಂಜೆ ಫ್ರೆಂಡ್ಸ್ ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಮಾಲ್ ಹತ್ರ ಹೋದಾಗ ರೋಡ್ ಕ್ರಾಸ್ ಮಾಡ್ತಿದ್ದ ಪ್ರೀತಿ ಬೈಕ್ ಬರ್ತಾ ಇರೋದ್ನ ನೋಡ್ದೆ ರೋಡ್ ನ ಮಧ್ಯಭಾಗಕ್ಕೆ ಬಂದಿದ್ರಿಂದ ಬೈಕ್ ನಲ್ಲಿ ಬಂದವರು ಸರಿಯಾಗಿ ಬೈತಾರೆ. ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಅಶೋಕ್ ಪ್ರೀತಿ ನಂದೇ ತಪ್ಪು ಅಂತ ಹೇಳಿದ್ರುನು ಅವಳ ಮಾತನ್ನ ಕೇಳದೆ ಆ ಬೈಕ್ ನ ಫಾಲೋ ಮಾಡ್ಕೊಂಡು ಹೋಗಿ ಒಂದ್ ಕಡೆ ಬ್ಲಾಕ್ ಮಾಡಿ ಅವರಿಗೆಲ್ಲ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ಹುಡುಗರು ನಮ್ದೇನು ತಪ್ಪಿಲ್ಲ, ಅವಳೇ ಅಡ್ಡ ಬಂದಿದ್ದು, ನೀವು ಫಾಲೋ ಮಾಡಿದ್ರಿಂದಾನೆ ಹೆದ್ರಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ವಿ ಅಂತ. ಸರಿ, ಸೈಲೆಂಟ್ ಆಗಿದ್ರೆ ಜೀವಂತವಾಗಿರ್ತೀಯ, ಇದನ್ನ ಹಂಗೆ ರಿಪೀಟ್ ಮಾಡು. ಆ ಹುಡುಗರು ಹಂಗೆ ರಿಪೀಟ್ ಮಾಡ್ತಾರೆ. ಆದ್ರೆ ಇವನು ಹುಡುಕ್ತಾ ಇರೋ ಕಿಲ್ಲರ್ ನ ವಾಯ್ಸ್ಗೆ ಅದು ಮ್ಯಾಚ್ ಆಗ್ತಾ ಇಲ್ಲ. ಪ್ರೀತಿ ಕಾರ್ತಿಕ್ ಹತ್ರ ನನಗೆ ಲೀನಾ ಮರ್ಡರ್ ಕೇಸ್ ಬಗ್ಗೆ ಪೂರ್ತಿ ಮಾಹಿತಿ ಬೇಕು. ಅವನು ಆ ಕೇಸ್ ಬಗ್ಗೆ ಪಬ್ಲಿಷ್ ಆಗಿರೋ ಆರ್ಟಿಕಲ್ಸ್ ಬಗ್ಗೆ ಹೇಳ್ತಾನೆ. ಅದನ್ನ ಪ್ರೀತಿ ಕೂಡ ಚೆಕ್ ಮಾಡ್ತಾಳೆ. ರಾತ್ರಿ ಅಶೋಕ್ ಹತ್ರ ಲೀನಾ ಮರ್ಡರ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ, ಇಂಟ್ರೆಸ್ಟಿಂಗ್ ಆಗಿತ್ತಾ? ಕೋಪ ಮಾಡ್ಕೋಬೇಡ ಅಶೋಕ್, ನನಗೆ ಲೀನಾ ಬಗ್ಗೆ ಹೇಳ್ತೀಯಾ? ನೀನು ರೈಟರ್ ತಾನೆ, ಸೊ ಮರ್ಡರ್ ಮಿಸ್ಟ್ರಿ ಬುಕ್ ಬರೆಯೋಕೋಸ್ಕರ ಡೀಟೇಲ್ಸ್ ಕೇಳ್ತಿದ್ಯಾ ಅಲ್ವಾ? ರಿಯಲ್ ಲೈಫ್ ನಲ್ಲಿ ಆ ಕಿಲ್ಲರ್ ಯಾರು ಅಂತ ಗೊತ್ತಾಗಿಲ್ಲ. ಅಟ್ಲೀಸ್ಟ್ ನೀನ್ ಬರೆಯೋ ಕತೆನಲ್ಲಾದ್ರೂ ಆ ಕಿಲ್ಲರ್ ಸಿಗಾಕೊಂಡಂಗೆ ಬರಿ, ಆಗ್ಲೇ ಬುಕ್ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ. ನೋಡು ಅಶೋಕ್, ಬರೀ ಬುಕ್ ಬರ್ದು ಹಣ ಸಂಪಾದನೆ ಮಾಡೋದಷ್ಟೇ ನನ್ನ ಉದ್ದೇಶ ಅಲ್ಲ. 5 ವರ್ಷ ಆದ್ರೂನು ಅವಳ ನೆನ್ಪಲ್ಲೇ ಇದ್ದೀಯಾ ಅಂದ್ರೆ ಅದು ಸಾಮಾನ್ಯ ವಿಷಯನ? ನಿಮ್ಮಿಬ್ಬರು ಲವ್ ಬಗ್ಗೆ ಕೇಳ್ದೆ ಅಷ್ಟೇ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ ಬಿಡು. ಈಗ ಅಶೋಕ್ ಕೋಪ ಮಾಡ್ಕೊಂಡಿದ್ದ ಪ್ರೀತಿ ಹತ್ರ ಏನ್ ನಡೀತು ಅಂತ ಹೇಳಕ್ ಶುರು ಮಾಡ್ತಾನೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಅಶೋಕ್ ಚಿಕ್ಕವನಾಗಿದ್ದಾಗ್ಲೇ ಇವ್ರ ತಾಯಿ ತೀರ್ಕೊಂಡಿರ್ತಾರೆ. ಅಪ್ಪ ಊಟಿನಲ್ಲಿ ಸ್ಕೂಲ್ ಟೀಚರ್. ಇವನಿಗೆ ತಾಯಿ ಇಲ್ಲ ಅನ್ನೋ ಕೊರತೆ ಕಾಡದೆ ಇರೋ ತರ ಇವ್ರ ಅಕ್ಕ ನೋಡ್ಕೋತಾ ಇದ್ರು. ಅಶೋಕ್ಗೆ 7 ವರ್ಷ ಆಗಿದ್ದಾಗ್ಲೇ ಅವ್ರ ಅಕ್ಕ ಸ್ಕೂಲ್ ಮುಗಿಸಿ ಕಾಲೇಜ್ ಸ್ಟಡಿಗೋಸ್ಕರ ಕೊಯಮತ್ತೂರ್ಗೆ ಹೋಗಿರ್ತಾರೆ. ಆಗ ಒಂಟಿಯಾಗಿದ್ದ ಟೈಮ್ ನಲ್ಲಿ ಲೀನಾನ ನೋಡಿರ್ತಾನೆ. ಇಬ್ರಲ್ಲೂ ಸಿಮಿಲಾರಿಟಿ ಏನಂದ್ರೆ ಇಬ್ರಿಗೂ ಅಮ್ಮ ಇರಲ್ಲ. ಲೀನಾ ಅವ್ರ ತಾಯಿ ತೀರ್ಕೊಂಡ್ಮೇಲೆ ಅವ್ರ ತಂದೆ ಲೀನಾನ ಅವ್ರ ತಾತನ ಹತ್ರ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಟ್ರು. ತಂದೆ ವಾಪಸ್ ಬರ್ತಾರೆ ಅಂತ ತುಂಬಾ ವೇಟ್ ಮಾಡ್ತಿದ್ಲು, ಆದ್ರೆ ಅವರು ಬರ್ಲೇ ಇಲ್ಲ. ಇಬ್ರಿಗೂ ಒಂಟಿತನ ಕಾಡ್ತಾ ಇರೋದ್ರಿಂದ ದಿನ ಕಳೆದಂತೆ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ದೊಡ್ಡವರಾಗ್ತಿದ್ದಂಗೆ ಲವರ್ಸ್. ಪ್ರೀತಿ ಅವ್ರ ತಾತನಿಗೆ ಇವ್ರ ಲವ್ ವಿಷಯ ಗೊತ್ತಿತ್ತು. ಒಂದಿನ ಅವ್ರ ತಾತ ಕೂಡ ತೀರ್ಕೊಬಿಡ್ತಾರೆ. ಮನೇಲಿ ಒಬ್ಳೆ ಇರೋಕೆ ಏನೋ ಒಂಥರ ಭಯ. ಆಗ್ಲೇ ಅಶೋಕ್ ಅವ್ರ ತಂದೆನ ರಿಕ್ವೆಸ್ಟ್ ಮಾಡಿ ಲೀನಾನ ಇವ್ರ ಮನೇಲೆ ಇರಿಸ್ಕೊತಾನೆ. ಒಬ್ಳೆ ಮನೇಲಿದ್ರೆ ಅವ್ರ ತಾತನ ನೆನಪು ಕಾಡ್ತಾ ಇರುತ್ತೆ ಅಂತ. ಊರಿನ ಜನ ಏನೇ ಮಾತಾಡ್ಕೊಂಡ್ರು ತಲೆ ಕೆಡಿಸ್ಕೊಳ್ದೆ ಇಬ್ರು ಒಟ್ಟಿಗೆ ಇರಕ್ ಶುರು ಮಾಡ್ತಾರೆ. ಪ್ರೀತಿ ಹೇಳ್ತಿರೋ ಪ್ರಕಾರ ಇವ್ರ ತಾತನಿಗೆ ಅಶೋಕ್ ಅಂದ್ರೆ ಇಷ್ಟ ಅಂತೆ, ಆದ್ರೆ ಹೇಳ್ಕೊಂಡಿರಲ್ಲ. ಇವ್ರ ಅಂಕಲ್ ಬೇರೆ ಧರ್ಮದ ಹುಡುಗಿನ ಮದ್ವೆ ಆಗಿದ್ರಂತೆ. ಅದು ಇವ್ರ ತಾತನಿಗೆ ಇಷ್ಟ ಇರ್ಲಿಲ್ಲ. ಆದ್ರೆ ಇವರಿಬ್ರು ಸುತ್ತಾಡ್ತಾ ಇರೋದು ಗೊತ್ತಿದ್ರುನು ಪ್ರೀತಿ ಏನು ಹೇಳಿರಲ್ಲ. ಇವ್ರ ಅಂಕಲ್ ಎಷ್ಟೋ ಸಲ ಬಂದು ರಿಕ್ವೆಸ್ಟ್ ಮಾಡಿದ್ರಂತೆ ನಮ್ನ ಒಪ್ಕೊಳ್ಳಿ ಅಂತ, ಆದ್ರೆ ತಾತ ಒಪ್ಪಿಲ್ಲ. ಆಮೇಲೆ ಇವ್ರ ಅಂಕಲ್ ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಿಲ್ಲ. ಇನ್ನು ಸದ್ಯದಲ್ಲಿ ಇವರಿಬ್ರು ಮದ್ವೆ ಆಗೋ ನಿರ್ಧಾರ ಮಾಡ್ತಾರೆ. ಒಂದಿನ ಫ್ರಾನ್ಸಿಸ್ ಲೀನಾನ ಮೀಟ್ ಆಗೋದಕ್ ಬರ್ತಾನೆ. ಅವಾಗ ಅಶೋಕ್ಗೆ ಗೊತ್ತಿರ್ಲಿಲ್ಲ ಮುಂದಿನ ದಿನಗಳಲ್ಲಿ ಇವನೇ ಪ್ರಾಣ ಉಳಿಸ್ತಾನೆ ಅಂತ. ಲೀನಾ ಹತ್ರ ಫ್ರಾನ್ಸಿಸ್ ಬಗ್ಗೆ ಕೇಳಿದಾಗ ಲೀನಾ ಹೇಳ್ತಿರೋ ಪ್ರಕಾರ ಇವ್ರ ಅಂಕಲ್ ಬೇರೆ ಧರ್ಮದ ಹುಡುಗಿನ ಮದ್ವೆ ಆದ್ರು ಅಂತ ತಾತ ಮನೆಗ್ ಸೇರ್ಸಿರಲ್ಲ ಅಲ್ವಾ. ಆಗ ಮನೆ ಬಿಟ್ಟು ಹೋಗಿದ್ದ ಅಂಕಲ್ ನ ಮಗನೇ ಈ ಫ್ರಾನ್ಸಿಸ್. ಫ್ಯಾಮಿಲಿನಲ್ಲಿ ಯಾರು ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದ ಲೀನಾ ಜೀವನದಲ್ಲಿ ಫ್ರಾನ್ಸಿಸ್ ಬಂದ ಮೇಲೆ ಅವಳಿಗೆ ಏನೋ ಒಂಥರ ಖುಷಿ. ಫ್ರಾನ್ಸಿಸ್ ಫ್ಯಾಮಿಲಿ ಕೂಡ ಇವ್ರ ಜೊತೆ ಕ್ಲೋಸ್ ಆಗಿರ್ತಾರೆ. ಹೀಗಿರುವಾಗ ಒಂದಿನ ಲೀನಾ ಅವ್ರ ತಂದೆ ಬರ್ತಾರೆ.
ಚಿಕ್ಕ ವಯಸ್ಸಲ್ಲೇ ಬಿಟ್ಟೋಗಿ ಇವಾಗ ಬಂದಿರೋದ್ರಿಂದ ಲೀನಾ ಅವ್ರ ಜೊತೆ ಮಾತಾಡಲ್ಲ. ಆದ್ರೆ ಅವ್ರಿಗೆ ಕ್ಯಾನ್ಸರ್ ಇದೆ, ಇನ್ನು ಕೆಲವೇ ದಿನಗಳು ಮಾತ್ರ ಬದುಕಿರ್ತಾರೆ ಅನ್ನೋದು ಗೊತ್ತಾದ್ಮೇಲೆ ಲೀನಾಗ್ ತುಂಬಾನೇ ಹರ್ಟ್ ಆಗುತ್ತೆ. ಏನೇ ಆದ್ರೂ ತಂದೆ ಅಲ್ವಾ, ಇರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಆರೈಕೆ ಮಾಡೋದಕ್ ಶುರು ಮಾಡ್ತಾಳೆ. ಲೀನಾ ತಂದೆ ಅಶೋಕ್ಗೆ ಹೇಳ್ತಾರೆ, ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋ ಅಂತ. ಒಂದಿನ ಲೀನಾ ಅವ್ರ ತಂದೆಗೆ ಹೆಚ್ಚಿನ ಚಿಕಿತ್ಸೆ ಕೊಡ್ಸೋದಕ್ಕೋಸ್ಕರ ಫಾರಿನ್ಗೆ ಹೊರಟಿರ್ತಾಳೆ. ಅಶೋಕ್ ಜಾಬ್ ಇಂಟರ್ವ್ಯೂಗೆ ಬೆಂಗಳೂರಿಗೆ ಬಂದಿದ್ದಾಗ ಅವನು ರಿಟರ್ನ್ ಬೆಳಗ್ಗೆನೆ ಬರ್ಬೇಕಾಗಿರುತ್ತೆ. ಅಶೋಕ್ಗೆ ಸರ್ಪ್ರೈಸ್ ಕೊಡೋಕೆ ಲೀನಾ ಸಂಜೆನೆ ಫಾರಿನ್ ಇಂದ ಮನೆಗ್ ಬರ್ತಾಳೆ. ನೋಡಿದ್ರೆ ಶಾಕಿಂಗ್ಲಿ ಮೇಡ್ ಆಗಿದ್ದ ಗೌರಿನ ಯಾರೋ ಬ್ರೂಟಲ್ ಆಗಿ ಕೊಲೆ ಮಾಡಿರ್ತಾರೆ. ವಿಷಯ ತಿಳ್ಕೊಂಡಿದ್ದ ಅಶೋಕ್ ಬರೋ ಅಷ್ಟ್ರಲ್ಲಿ ಆಲ್ರೆಡಿ ಫ್ರಾನ್ಸಿಸ್ ಕ್ರೈಮ್ ಸೀನ್ ಗೆ ಬಂದಿರ್ತಾನೆ. ಅಪ್ಸೆಟ್ ಆಗಿದ್ದ ಲೀನಾಗೆ ಅಶೋಕ್ ಸಮಾಧಾನ ಮಾಡ್ತಾನೆ. ದಿನ ಕಳೆದಂತೆ ಅವಳು ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿದ್ಲು. ಅವ್ರ ತಂದೆನೂ ಊರಿಗೆ ಬಂದಿರ್ತಾರೆ. ಆದ್ರೆ ಲೀನಾ ಮಾತ್ರ ಶಾಕ್ ಇಂದ ಹೊರಗಡೆ ಬರ್ಲೇ ಇಲ್ಲ. ಅವಳ ಬರ್ಡೇ ದಿನ ಹೊರಗಡೆ ಹೋಗೋಣ ಅಂತ ಅಂದಿದ್ರಿಂದ ಅಶೋಕ್ ನೀಲಗಿರಿ ಬೆಟ್ಟಕ್ಕೆ ಕರ್ಕೊಂಡು ಬಂದಿರ್ತಾನೆ. ಸಂಜೆ ರಿಟರ್ನ್ ಮನೆಗೆ ಹೋಗುವಾಗ ಯಾವ್ದೋ ಕಾರ್ ರೋಡ್ ಮಧ್ಯೆ ನಿಂತಿತ್ತು. ಅದನ್ನ ಸೈಡಿಗೆ ನಿಲ್ಸಿ ಬರೋ ಅಷ್ಟ್ರಲ್ಲಿ ಬೈಕ್ ಹತ್ರ ಇದ್ದ ಲೀನಾ ಮಿಸ್ಸಿಂಗ್. ಆಮೇಲೆ ಟಾರ್ಚ್ ಹೊಡೆದು ಹುಡುಕುವಾಗ ಯಾರೋ ಸ್ಟ್ರೇಂಜರ್ ಅಶೋಕ್ ಮೇಲೆ ಅಟ್ಯಾಕ್ ಮಾಡಿ ಸೈಲೆಂಟ್ ಆಗಿದ್ರೆ ಜೀವಂತವಾಗಿರ್ತೀಯ ಅಂತ ಹೇಳಿರ್ತಾನೆ. ಇವನು ಕೌಂಟರ್ ಅಟ್ಯಾಕ್ ಮಾಡಿದಾಗ ಆ ಸ್ಟ್ರೇಂಜರ್ ಕಾಡೊಳಗಡೆ ಓಡೋಗಿರ್ತಾನೆ. ಲೀನಾ ಕಿರ್ಚ್ತಾ ಇರೋ ಶಬ್ದ ಕೇಳಿ ಅಶೋಕ್ ಶಬ್ದ ಬರ್ತಿರೋ ದಿಕ್ಕಿನ ಕಡೆ ಹೋಗ್ತಾನೆ. ಈ ಕಡೆ ಲೀನಾನ್ ಕಿಡ್ನಾಪ್ ಮಾಡಿರೋ ಸ್ಟ್ರೇಂಜರ್ ಅವಳ ಕೈ ಮೇಲೆ ಚಾಕುವಿಂದ ಎಕ್ಸ್ ಅಂತ ಬರೀತಾನೆ. ಅಷ್ಟ್ರಲ್ಲಿ ಸ್ಪಾಟಿಗೆ ಬಂದ ಅಶೋಕ್ ಆ ಸ್ಟ್ರೇಂಜರ್ಗೆ ಸರಿಯಾಗಿ ಹೊಡಿತಾನೆ. ಅಷ್ಟ್ರಲ್ಲಿ ಇನ್ನೊಬ್ಬ ಬಂದು ಅಶೋಕ್ಗೆ ರಾಡ್ ನಲ್ಲಿ ಹೊಡಿತಾನೆ. ಅಶೋಕ್ ಲೀನಾಗೆ ಹೇಳ್ತಾನೆ ಓಡೋಗು ಅಂತ. ಅಷ್ಟ್ರಲ್ಲಿ ಲೀನಾಗೂ ರಾಡ್ ನಲ್ಲೇ ಹೊಡೆದಿದ್ರಿಂದ ಅನ್ಕಾನ್ಶಿಯಸ್ ಆಗ್ತಾಳೆ. ಆಗ್ಲೇ ಸಂಜೆ ಆದ್ರೂ ಇನ್ನೂ ಮನೆಗ್ ಬಂದಿಲ್ಲ ಅನ್ನೋದ್ನ ತಿಳ್ಕೊಂಡಿದ್ದ ಫ್ರಾನ್ಸಿಸ್ ಇವ್ರನ್ನ ಹುಡ್ಕೊಂಡು ಬಂದಿರ್ತಾನೆ. ರೋಡ್ ನಲ್ಲಿ ಇವ್ರ ಬೈಕ್ ನಿಂತಿರೋದ್ ನೋಡಿ ಕಾಡೊಳಗಡೆ ಬರ್ತಾನೆ. ಅಷ್ಟ್ರಲ್ಲಿ ಅಶೋಕ್ ಕೂಡ ಅನ್ಕಾನ್ಶಿಯಸ್ ಆಗಿದ್ದ. ಲೀನಾ ಸತ್ತೋದ್ಲು. ಫ್ರಾನ್ಸಿಸ್ ಅಶೋಕ್ ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿ ಜೀವ ಉಳಿಸಿರ್ತಾನೆ. ಈಗ ಕತೆ ಪ್ರೆಸೆಂಟಿಗ್ ಬರುತ್ತೆ. ಬರೀ ವಾಯ್ಸ್ ಇಟ್ಟು ಹೇಗೆ ಅವನ್ನ ಕಂಡು ಹಿಡಿತೀಯಾ? ಒಂದು ವೇಳೆ ಕಂಡು ಹಿಡಿದ್ರು ಅವನೇ ಕಿಲ್ಲರ್ ಅಂತ ಹೇಗ್ ಪ್ರೂವ್ ಮಾಡ್ತೀಯಾ? ಅಶೋಕ್ ಏನು ರಿಪ್ಲೈ ಮಾಡಲ್ಲ. ನೆಕ್ಸ್ಟ್ ಡೇ ದಿವ್ಯಾ ಹೊರಟಿರ್ತಾಳೆ. ಆದ್ರೆ ಪ್ರೀತಿ ನಾನ್ ಬರಿತಾ ಇರೋದು ಕಂಪ್ಲೀಟ್ ಆದ್ಮೇಲೆ ಬರ್ತೀನಿ ಅಂತ. ಸೊ ಪ್ರೀತಿ ಅಶೋಕ್ ನ ಲವ್ ಮಾಡ್ತಾ ಇದ್ದಾಳೆ. ನಿಧಾನಕ್ಕೆ ಅವನ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಅವನ್ ನಡವಳಿಕೆನಲ್ಲೂ ಬದಲಾವಣೆ ಕಾಣ್ತಿದೆ. ತುಂಬಾ ವರ್ಷಗಳಿಂದ ನಗ್ದೇ ಇದ್ದವನು ಈಗ ಸ್ಮೈಲ್ ಮಾಡೋದಕ್ ಶುರು ಮಾಡ್ತಾನೆ. ಈ ಬದಲಾವಣೆ ನೋಡಿ ಅವ್ರ ಅಕ್ಕನಿಗೆ ತುಂಬಾನೇ ಖುಷಿ ಆಗುತ್ತೆ. ಒಂದಿನ ಪ್ರೀತಿ ಪ್ರಪೋಸ್ ಮಾಡ್ತಾಳೆ. ನೀನು ನನ್ನ ಲವ್ ಮಾಡ್ತಿಲ್ಲ ಅಂತ ಗೊತ್ತು, ನಾನಂದ್ರೆ ನಿನಗೆ ಇಷ್ಟ ಅಂತಾನು ಗೊತ್ತು. ಲೀನಾ ಪ್ಲೇಸ್ ನಲ್ಲಿ ಬೇರೆಯವ್ರಿಗೆ ಚಾನ್ಸ್ ಇದ್ರೆ ದಯವಿಟ್ಟು ನನ್ನ ಸ್ವೀಕರಿಸು ಅಂತ. ಆದ್ರೆ ಅಶೋಕ್ ಏನು ರಿಪ್ಲೈ ಮಾಡಲ್ಲ. ಒಂದಿನ ದಿವ್ಯಾ ಕಾರ್ತಿಕ್ ಬೈಕ್ ನಲ್ಲಿ ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಆಗಿ ದಿವ್ಯಾ ಕೈಗೆ ಗಾಯ ಆಗಿರುತ್ತೆ. ಸೊ ಅವಳನ್ನ ನೋಡ್ಕೊಳ್ಳೋಕೆ ಪ್ರೀತಿನೂ ಅವಳ ಜೊತೆ ಹೋಗೋ ನಿರ್ಧಾರ ಮಾಡ್ತಾಳೆ. ಅವಳು ಮಾತಾಡೋ ರೀತಿನಲ್ಲೇ ಅವಳು ಇವ್ರನ್ನ ಇಷ್ಟಪಡ್ತಾ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಡೈಲಿ ಮೆಸೇಜ್ ಮಾಡಕ್ ಶುರು ಮಾಡ್ತಾಳೆ. ಸದ್ಯಕ್ಕೆ ಇವನು ಏನು ರಿಪ್ಲೈ ಮಾಡಲ್ಲ. ಒಂದಿನ ಟೀ ಕುಡಿಯಕ್ ಬಂದಿದ್ದ ವ್ಯಕ್ತಿಯೊಬ್ಬ ಅಶೋಕ್ನ ನೋಡಿ ಗಾಬರಿಯಾಗಿ ಅಲ್ಲಿಂದ ಹೋಗ್ತಾನೆ. ಹೋಗುವಾಗ ಸಿಗರೆಟ್ ಪ್ಯಾಕ್ ನ ಅಲ್ಲೇ ಬಿಸಾಡಿ ಹೋಗ್ತಾನೆ. ಎಷ್ಟೇ ಕರೆದ್ರುನು ತಿರುಗ್ ನೋಡಲ್ಲ. ಆಗ ಅಂಗಡಿಯವರು ಹೇಳ್ತಾರೆ, ಅವನಿಗೆ ಬಾಯಿ ಬರಲ್ಲ, ಕಿವಿನೂ ಕೇಳಲ್ಲ. ಆ ಸಿಗರೆಟ್ ಪ್ಯಾಕ್ ನ ಕೊಡಿ, ನಮ್ ಹುಡ್ಗ ಅವನ್ ಮನೆ ಹತ್ರ ಹೋಗಿ ಕೊಡ್ತಾನೆ ಅಂತ. ಆಗ್ಲೇ ಅಶೋಕ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆ ದಿನ ಫ್ರಾನ್ಸಿಸ್ ಇವನ್ನ ಕಾಪಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ಮೇಲೆ ಆ ಕಿಲ್ಲರ್ ಬಗ್ಗೆ ಯಾವುದೇ ಕ್ಲೂ ಸಿಕ್ಕಿಲ್ಲ. ಒಬ್ಬ ಮಾತ್ರ ನೀನು ಸೈಲೆಂಟ್ ಆಗಿದ್ರೆ ಜೀವಂತವಾಗಿರ್ತೀಯ ಅಂತ ಹೇಳ್ದ ಅಂದೆ. ಇನ್ನೊಬ್ಬ ಏನಾದ್ರೂ ಹೇಳದ್ನ ಅಂತ ಕೇಳಿದಾಗ ಅಶೋಕ್ ಇಲ್ಲ ಅಂತ ಹೇಳಿರ್ತಾನೆ. ಸೊ ಹಾಗಾದ್ರೆ ಅವತ್ತು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದ ಇಬ್ರಲ್ಲಿ ಮಾತಾಡದೆ ಸುಮ್ನೆ ಇದ್ದವನು ಇವನೇ ಆಗಿರ್ಬೋದು. ಅದಕ್ಕೇನೆ ನನ್ನ ನೋಡಿ ಗಾಬರಿಯಾಗಿ ಹೋಗ್ಬಿಟ್ಟ ಅಂತ ಗೆಸ್ ಮಾಡಿ ಅಶೋಕ್ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಒನ್ಸ್ ಮನೆ ಗೊತ್ತಾದ್ಮೇಲೆ ಒಳಗಡೆ ನುಗ್ಗಿದಾಗ ಆ ಬಾಯಿ ಬರ್ದೇ ಇರೋನು ಅಶೋಕ್ ಮೇಲೆ ಹಿಂದೆಯಿಂದ ಅಟ್ಯಾಕ್ ಮಾಡ್ತಾನೆ. ಅಷ್ಟ್ರಲ್ಲಿ ಇನ್ನೊಬ್ಬನು ಬರ್ತಾನೆ. ಆ ದಿನ ನೀನು ಸತ್ತೋದೆ ಅನ್ಕೊಂಡು ಹೋಗಿದ್ದೆ, ನಾನ್ ಮಾಡಿದ್ದ ದೊಡ್ಡ ತಪ್ಪು ಅಂತ. ಇವನ್ ವಾಯ್ಸ್ ಕೇಳಿ ಕನ್ಫರ್ಮ್ ಆಗುತ್ತೆ, ಅವತ್ತು ಇವರಿಬ್ರೆ ನಮ್ ಮೇಲೆ ಅಟ್ಯಾಕ್ ಮಾಡಿ ಕೊನೆಗೆ ಲೀನನ್ ಕೊಂದಿರೋದು ಅಂತ. ನಿನ್ ವಾಯ್ಸ್ಗೋಸ್ಕರನೇ ಇಷ್ಟು ವರ್ಷ ಕಾಯ್ತಾ ಇದ್ದೆ, ಕೊನೆಗೂ ನಿನ್ ತಮ್ಮನಿಂದ ನೀನು ಸಿಗಾಕೊಂಡೆ. ಈಗ ಒಂದು ಭಯಂಕರ ಫೈಟ್ ನಡೆಯುತ್ತೆ. ಅಶೋಕ್ ಇಬ್ರಿಗೂ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ನನ್ ಕಣ್ ಮುಂದೆನೆ ಲೀನನ ಕೊಲೆ ಮಾಡ್ದೆ ಅಲ್ವಾ, ಈಗ ನಿನ್ ಮುಂದೆನೆ ನಿನ್ ತಮ್ಮನ್ ಕತೆ ಮುಗಿಸ್ತೀನಿ ಅಂತ. ಅವನ್ ತಮ್ಮನ್ಗೆ ಸರಿಯಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಈಗ ಅಣ್ಣ ಹೇಳ್ತಾನೆ, ನಾವು ಆ ಹುಡುಗಿನ ಸಾಯಿಸಿಲ್ಲ, ನೀನ್ ಅನ್ಕೊಂಡಿರೋ ಹಾಗೆ ನಾವು ಆ ಸೈಕೋ ಕಿಲ್ಲರ್ಸ್ ಅಲ್ಲ. ಯಾಕೋ ಸುಳ್ಳು ಹೇಳ್ತಾ ಇದೀಯಾ? ನನ್ ಕಣ್ ಮುಂದೆನೆ ತಾನೇ ಕೊಲೆ ಮಾಡಿದ್ದು. ಇಲ್ಲ, ಆ ದಿನ ಮೂರನೇ ಅವನೊಬ್ಬ ಬಂದಿದ್ದ, ಅವನ್ ಹೆಸರು ಕಾಸಿ. ಅವನೇ ನಮ್ಗೆ ಸುಪಾರಿ ಕೊಟ್ಟಿದ್ದು. ನಾವು ಇದ್ರಲ್ಲಿ ಬರೀ ದಾಳಗಳಷ್ಟೇ. ಕಾಸಿ ಈಗ ಜೀವಂತವಾಗಿಲ್ಲ. ಆ ಸೈಕೋ ಕಿಲ್ಲರ್ ನಾಲ್ಕನೇದಾಗಿ ಕೊಲೆ ಮಾಡಿದ್ದ ಅನ್ಐಡೆಂಟಿಫೈಡ್ ಬಾಡಿನೇ ಆ ಕಾಸಿ.
ಪೊಲೀಸಿಂದಾನೆ ಸತ್ತೋದವನು ಯಾರು ಅಂತ ಕಂಡು ಹಿಡಿಯೋಕ್ಕಾಗಿಲ್ಲ. ನೀನೇನು ಹೊಸ ಕತೆ ಹೇಳ್ತಿದ್ಯಾ? ಅವನ್ನ ಯಾರಿಂದನೂ ಟ್ರೇಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವನಿಗೆ ಯಾವುದೇ ಐಡೆಂಟಿಟಿನೇ ಇಲ್ಲ. ಕೊಲೆ ಮಾಡೋದಷ್ಟೇ ಅವನ್ ಕೆಲ್ಸ. ಆ ಹುಡುಗಿನ ಕೊಲ್ಲೋಕೆ ನಮ್ ಹತ್ರ ಡೀಲ್ ಮಾಡಿದ್ದು 5 ಲಕ್ಷ. ಒಂದಿನ ಸಡನ್ ಆಗಿ ಒಂದು ಕೆಲ್ಸ ಇದೆ ಅಂತ ಹೇಳ್ದ. ಕಾಸಿ ಹೇಳ್ದಂಗೆ ಆ ಹುಡುಗಿ ಮನೆನ ವಾಚ್ ಮಾಡೋದಕ್ ಶುರು ಮಾಡಿದ್ವಿ. ಆದ್ರೆ ಅವಳು ಹೊರಗಡೆ ಬರ್ಲೇ ಇಲ್ಲ. ಆ ಸಮಯದಲ್ಲೇ ಸೈಕೋ ಕಿಲ್ಲರ್ ಕೊಲೆಗಳನ್ನ ಮಾಡ್ತಾ ಇದ್ದಾನೆ ಅಂತ ಜನ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಕಾಸಿ ಆ ಹುಡುಗಿನ ಕೂಡ ಸೈಕೋ ಕಿಲ್ಲರೇ ಕೊಲೆ ಮಾಡಿರೋದು ಅಂತ ನಂಬಿಸ್ಬೇಕು ಅಂತ ಪ್ಲಾನ್ ಮಾಡ್ದ. ಕೊನೆಗೂ ಒಂದಿನ ಆ ಹುಡುಗಿ ನಿನ್ ಜೊತೆ ಹೊರಗಡೆ ಬಂದ್ಲು. ಆಗ ಕಾಸಿ ನಮ್ ಜೊತೆ ಇರ್ಲಿಲ್ಲ. ನೀವೇ ಕೆಲ್ಸ ಮುಗಿಸಿ ಆ ಹುಡುಗಿನ ಮಾತ್ರ ನಾನ್ ಬರೋವರೆಗೂ ಕೊಲ್ಬೇಡಿ ಅಂತ ಹೇಳಿದ್ದ. ನೀವು ಆ ಬೆಟ್ಟಕ್ಕೆ ಹೋಗಿದ್ದೀರಾ ಅನ್ನೋದು ಗೊತ್ತಾದ್ಮೇಲೆ ಯಾವ ಜಾಗದಲ್ಲಿ ಕಿಡ್ನಾಪ್ ಮಾಡ್ಬೇಕು ಅಂತಾನು ಹೇಳಿದ್ದ. ಪ್ಲಾನ್ ಪ್ರಕಾರ ರೋಡ್ ಬ್ಲಾಕ್ ಮಾಡಿ ಹುಡುಗಿನ ಕಿಡ್ನಾಪ್ ಮಾಡಿದ್ವಿ. ಆದ್ರೆ ನಿಮ್ನ ಹುಡ್ಕೊಂಡು ಪೊಲೀಸ್ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆ ಹುಡುಗಿನ ನಾವೇ ಕರ್ಕೊಂಡು ಎಸ್ಕೇಪ್ ಆಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಕಾಸಿ ಅಲ್ಲಿಗೆ ಬಂದ. ಕೊನೆಗೆ ಅವನೇ ಅವಳನ್ನ ಕೊಲೆ ಮಾಡಿದ್ದು. ಆಮೇಲೆ ನಾನು ನನ್ನ ತಮ್ಮ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ವಿ. ಆಮೇಲೆ ಅಲ್ಲಿ ಏನಾಯ್ತೋ ನಮಗ್ ಗೊತ್ತಿಲ್ಲ. ಅದಾಗಿ 4 ದಿನದ ನಂತರ ಕಾಸಿ ಸತ್ತೋದ ಅನ್ನೋದು ಗೊತ್ತಾಯ್ತು. ಅವನ್ನ ಯಾಕೆ ಆ ಸೀರಿಯಲ್ ಕಿಲ್ಲರ್ ಕೊಲೆ ಮಾಡ್ದ ಅಂತ ಗೊತ್ತಿಲ್ಲ. ಇಲ್ಲೇ ಇದ್ರೆ ಸಿಗಾಕೋತೀವಿ ಅಂತ ಊರ್ ಬಿಟ್ಟು ಹೋದ್ವಿ. 3 ವರ್ಷ ಆದ್ಮೇಲೆನೆ ಇಲ್ಲಿಗ್ ಬಂದಿರೋದು. ನಾವು ಆ ಹುಡುಗಿನ ಕೊಂದಿಲ್ಲ. ಆ ಹುಡುಗಿನ ಫಾಲೋ ಮಾಡಿದ್ದ 1 ವಾರ ಕಾಸಿ ಎಲ್ಲಿದ್ದ ಅಂತ ನನಗ್ ಗೊತ್ತು. ಆ ಹುಡುಗಿ ಸತ್ಮೇಲೆ ಬಾಕಿ ಹಣ ಈಸ್ಕೊಳ್ಳೋಕೆ ಅವನು ಸ್ಟೇ ಆಗಿದ್ದ ಮನೆ ಹತ್ರ ಹೋಗಿದ್ದೆ. ಆದ್ರೆ ಅವನು ಬರ್ಲೇ ಇಲ್ಲ ಅಂತ ಇವನೊಂದು ಅಡ್ರೆಸ್ ನ ಹೇಳ್ತಾನೆ. ಸೊ ಕಾಸಿ ಬಗ್ಗೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ ಗೆಸ್ ಮಾಡಿ ಮತ್ತೆ ಅದೇ ಮನೆ ಒಳಗಡೆ ಹೋಗ್ತಾನೆ. ಕಟ್ ಮಾಡಿದ್ರೆ ತುಂಬಾ ದಿನಗಳ ನಂತರ ಅವತ್ತು ಪ್ರೀತಿ ಮಾಡಿದ್ದ ಮೆಸೇಜ್ಗೆ ಈಗ ರಿಪ್ಲೈ ಮಾಡ್ತಾನೆ. ಆ ಸ್ಟ್ರೇಂಜರ್ ಹೇಳಿದ್ದ ಅಡ್ರೆಸ್ಗೆ ಹೋಗಿ ಕಾಸಿ ಬಗ್ಗೆ ವಿಚಾರಿಸಿದಾಗ ಕೆಲವರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಊರಲ್ಲಿ ಅಶೋಕ್ಗೆ ಒಬ್ರು ತಾತನ್ ಪರಿಚಯ ಇರುತ್ತೆ ಅಲ್ವಾ, ಅವ್ರ ಜೊತೆ ಮಾತಾಡಿದಾಗ ಅಶೋಕ್ ಕಾಸಿ ಬಗ್ಗೆ ವಿಚಾರಿಸ್ತಾ ಇದ್ದ ಜಾಗದಲ್ಲೇ ಇವ್ರ ಮನೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ತಾತ, ನಾನು ಕಾಸಿ ಅನ್ನೋ ವ್ಯಕ್ತಿನ ಹುಡ್ಕೊಂಡ್ ಬಂದಿದ್ದೀನಿ. ನಿಮ್ ಏರಿಯಾದಲ್ಲೇ ಅವನು ಇದ್ನಂತೆ. ಕರೆಕ್ಟ್, ನಾನು ಅವನ್ನ ನೋಡಿದ್ದೀನಿ. 1 ವಾರ ಇಲ್ಲೇ ಇದ್ದ. ನಮ್ ಇನ್ಸ್ಪೆಕ್ಟರ್ ಫ್ರಾನ್ಸಿಸ್ ಇದ್ದಾರಲ್ವಾ, ಅವರು ಕೂಡ ಕಾಸಿನ ಹುಡ್ಕೊಂಡು ಬಂದಿದ್ರು. ಭಾನುವಾರ ದಿನ ಅಂಗಡಿನ ಕ್ಲೋಸ್ ಮಾಡಿ ಬರುವಾಗ ಫ್ರಾನ್ಸಿಸ್ ಯಾವ್ದೋ ಎಂಕ್ವೈರಿ ವಿಷಯವಾಗಿ ಬಂದಿರೋದಾಗಿ ಹೇಳ್ತಿದ್ರು. ಯಾರ್ ಬೇಕಿತ್ತು ಅಂತ ಕೇಳಿದಾಗ ಕಾಸಿ ಆದ್ರೆ ಅವನು ರೂಮ್ ನಲ್ಲಿ ಇಲ್ಲ ಅಂತ ಹೇಳಿದ್ರು. ತಾತ, ಭಾನುವಾರ ಅಂದ್ರೆ ಯಾವ ಡೇಟ್ ನೆನ್ಪಿದ್ಯಾ? ಅದೇ ವಾರನೇ ಎಲೆಕ್ಷನ್ ನಡೀತು. ಓಕೆ ತಾತ, ಎಲೆಕ್ಷನ್ ನಡೆದಿರೋದು ಅಕ್ಟೋಬರ್ 23 ಬುಧವಾರ. ಆಗ ನೀವು ಹೇಳ್ತಿರೋ ಭಾನುವಾರ ಅಂದ್ರೆ ಅಕ್ಟೋಬರ್ 20ನೇ ತಾರೀಕ? ಇರ್ಬೋದು. ಏನೋ ಸ್ಟ್ರೈಕ್ ಆಗುತ್ತೆ. ನೇರವಾಗಿ ಫ್ರಾನ್ಸಿಸ್ ಮನೆಗೆ ಬರ್ತಾನೆ. ಅವನ್ ಮನೇಲಿ ಇರೋದಿಲ್ಲ. ವೈಫ್ ಹೇಳ್ತಾರೆ ಕಾಲ್ ಮಾಡಿದ್ರು, ಸ್ಟೇಷನ್ ಇಂದ ಬರ್ತಾ ಇದ್ದಾರಂತೆ, ನೀವು ಒಳಗಡೆ ಬನ್ನಿ ಅಂತ. ಸ್ವಲ್ಪ ಹೊತ್ತಲ್ಲೇ ಫ್ರಾನ್ಸಿಸ್ ಬರ್ತಾನೆ. ವೈಫ್ ಕೇಳ್ತಾರೆ, ಫೋನಲ್ಲಿ ಮಾತಾಡುವಾಗ ಟೆನ್ಷನ್ ಆಗಿದ್ರಿ, ಏನಾಯ್ತು ಅಂತ. ಒಂದು ಮರ್ಡರ್ ಕೇಸ್. ಮನೆಗ್ ಬೆಂಕಿ ಹಚ್ಚಿ ಸುಟ್ಟಾಕಿದ್ದಾರೆ. ಮನೆ ಒಳಗಡೆ 2 ಸುಟ್ಟೋಗಿದ್ದಾರೆ ಅಂತ. ಅಶೋಕ್ ಹೇಳ್ತಾನೆ, ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಅಂತ. ಫ್ರಾನ್ಸಿಸ್ ಅವ್ರ ಮಗನಿಗೆ ಹೇಳ್ತಾನೆ, ಅಶೋಕ್ನ ನನ್ನ ಸ್ಟಡಿ ರೂಮ್ಗೆ ಕರ್ಕೊಂಡು ಹೋಗು. ಸ್ಟಡಿ ರೂಮ್ಗೆ ಬಂದಾಗ ಈ ಹುಡುಗ ಸಿಸ್ಟಮ್ ನ ಪಾಸ್ವರ್ಡ್ ಎಂಟರ್ ಮಾಡ್ತಿರೋದ್ನ ಅಶೋಕ್ ಅಬ್ಸರ್ವ್ ಮಾಡ್ತಾನೆ. ಇದು ಫ್ರಾನ್ಸಿಸ್ ನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಗಳನ್ನ ಸೇವ್ ಮಾಡಿರೋ ಸಿಸ್ಟಮ್. ಇದ್ರಲ್ಲಿ ಗೇಮ್ ಆಡ್ಬೇಡ ಅಂತ ಮಗನ್ನ ಹೊರಗಡೆ ಕಳಿಸ್ತಾರೆ. ಈಗ ಅಶೋಕ್ ಹೇಳ್ತಾನೆ, ಮಾರ್ಕೆಟ್ ಅಲ್ಲಿ 4ನೇದಾಗಿ ಸತ್ತು ಬಿದ್ದಿದ್ದ ವ್ಯಕ್ತಿ ಯಾರು ಅಂತ ನಿಮ್ಮಿಂದ ಕಂಡು ಹಿಡಿಯೋದಕ್ಕೆ ಆಗಿಲ್ಲ ಅಲ್ವಾ? ಅವನ ಹೆಸರು ಕಾಸಿ. ಅವನೊಬ್ಬ ಕಾಂಟ್ರಾಕ್ಟ್ ಕಿಲ್ಲರ್. ಲೀನನ್ ಕೊಲೆ ಮಾಡಿರೋದು ಯಾವ್ದೋ ಸೈಕೋ ಕಿಲ್ಲರ್ ಅಲ್ಲ. ಕಾಸಿ ಹಾಗೇನೆ ಅವನು ಹೈರ್ ಮಾಡಿದ್ದ 2 ಸುಪಾರಿ ಕಿಲ್ಲರ್ ಸೇರಿನೇ ಅವಳನ್ನ ಕೊಂದಿರೋದು. ಗಾಬರಿಯಾಗಿದ್ದ ಫ್ರಾನ್ಸಿಸ್, ಇದೆಲ್ಲ ನಿನ್ಗೆ ಹೇಗ್ ಗೊತ್ತು? ಕಾಸಿಗ್ ದುಡ್ಡು ಕೊಟ್ಟು ಲೀನನ್ ಕೊಲ್ಲೋಕೆ ಹೇಳಿದ್ದು ಯಾರು ಅಂತ ಗೊತ್ತಿಲ್ಲ. ಆದ್ರೆ ನಿನ್ಗೆ ಕಾಸಿನ 5 ವರ್ಷದ ಮುಂಚೆನೆ ಪರಿಚಯ ಇತ್ತು. ನೀನ್ ಕಾಸಿನ ಹುಡ್ಕೊಂಡು ಹೋಗಿದ್ದೆ. ಅದಕ್ಕೆ ಬೇಕಾದ ಪ್ರೂಫ್ ನನ್ನ ಹತ್ರ ಇದೆ. ನಿನ್ಗೆ ಅವ್ನು ಯಾರು ಅಂತ ಗೊತ್ತಿದ್ರುನು ಬಾಡಿನ ಐಡೆಂಟಿಫೈ ಮಾಡಕ್ ಆಗಿಲ್ಲ ಅಂತ ಕೇಸ್ನ ಕ್ಲೋಸ್ ಮಾಡಿದ್ಯಾ. ಅಶೋಕ್, ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ಅವನ್ನ ಕೊನೆಯದಾಗಿ ಮೀಟ್ ಆಗಿರೋದು ನೀನೆ, ಅದು ಕೂಡ ಲೀನಾ ಸತ್ತ ದಿನ. ಅವಳನ್ನ ಕೊಲ್ಲೋಕೆ ಹೇಳಿದ್ದು ಯಾರು? ನೀನೇ ಅಲ್ವಾ ಅವಳನ್ನ ಕೊಲ್ಲೋಕೆ ಸುಪಾರಿ ಕೊಟ್ಟಿರೋದು? ಇದನ್ ಕೇಳಿ ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಸುಮ್ನೆ ಏನೇನೋ ಮಾತಾಡ್ಬೇಡ. ನಾನೇ ಲೀನನ್ ಕಾಪಾಡಕ್ ಬಂದಿದ್ದು, ಆದ್ರೆ ಆಗ್ಲಿಲ್ಲ. ಆದ್ರೆ ನಿನ್ ಜೀವ ಉಳಿಸಿದ್ದು ನಾನೇ. ಅಷ್ಟ್ರಲ್ಲಿ ಅಶೋಕ್ ಫ್ರಾನ್ಸಿಸ್ ಕತ್ತಿಗೆ ಚಾಕು ಇಟ್ಟು ಹೆದರ್ಸ್ತಾನೆ. ನಾನು ಇಷ್ಟು ವರ್ಷ ಹುಡುಕ್ತಾ ಇದ್ದ ವಾಯ್ಸ್ ನ ಕೊನೆಗೂ ಕಂಡು ಹಿಡಿದು ಬಿಟ್ಟೆ. 2 ಅಣ್ಣ ತಮ್ಮಂದ್ರು. ಕಾಸಿ ಬಗ್ಗೆ ಅವರೇ ನನ್ಗೆ ಹೇಳಿದ್ದು. ಆ ಮನೆಗೆ ಬೆಂಕಿ ಹಚ್ಚಿ 2ರನ್ನ ಸುಟ್ಟಾಕಿದ್ದು ನಾನೇ. ನೀನು ಸುಳ್ಳು ಹೇಳ್ತಾ ಇದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗೆ ಗೊತ್ತಿರೋದ್ನ ಹೇಳು. ಸೊ ನಿನ್ಗೆ ಆ ಸೈಕೋ ಕಿಲ್ಲರ್ ಯಾರು? ಲೀನನ್ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಗ್ಬೇಕಾ? ಈಗ ಒಂದು ಫ್ಲಾಶ್ ಬ್ಯಾಕ್. 5 ವರ್ಷದ ಹಿಂದೆ ಅಂದ್ರೆ 2014 ನಲ್ಲಿ ಅಶೋಕ್ ಕೆಲ್ಸದ ವಿಷಯವಾಗಿ ಬೆಂಗಳೂರಿಗೆ ಹೋಗಿರ್ತಾನೆ ಅಲ್ವಾ?
ಅದೇ ದಿನ ರಾತ್ರಿ ಮಿನಿಸ್ಟರ್ ಮಾರಿಯಪ್ಪನ ಮಗ ಚಿನ್ನ ಜೊತೆಗೆ ಇನ್ನಿಬ್ರು ಲೀನಾ ಅಶೋಕ್ ಸ್ಟೇ ಆಗಿದ್ದ ಮನೆಗ್ ಬಂದಿರ್ತಾರೆ. ಯಾಕಂದ್ರೆ ಅಲ್ಲಿ ಮೇಡ್ ಆಗಿದ್ದ ಗೌರಿ ಮೇಲೆ ಚಿನ್ನ ಕಣ್ಣು ಹಾಕಿರ್ತಾನೆ. ಅವಳ ಜೊತೆ ಕೆಟ್ಟದಾಗ ಮಾತಾಡಿದ್ರಿಂದ ಗೌರಿ ಅವನ್ ಕೆನ್ನೆಗೆ ಹೊಡೆದಿರ್ತಾಳೆ. ಇದರಿಂದ ಟ್ರಿಗರ್ ಆಗಿದ್ದ ಚಿನ್ನ ರಿವೆಂಜ್ ತಗೊಳ್ಳೋಕೆ 3 ಜನ ಫ್ರೆಂಡ್ಸ್ ಜೊತೆ ಮನೆಗ್ ಬರ್ತಾನೆ. ಅಶೋಕ್ ಲೀನಾ ಮನೇಲಿ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಆ 4 ಜನ ಗೌರಿ ಮೇಲೆ ಅಟ್ಯಾಕ್ ಮಾಡಿ ಫಸ್ಟ್ ಚಿನ್ನ ಅವ್ರ ಅಣ್ಣ ಸೆಲ್ವಂ ಅಂಡ್ ಅವನ್ ಜೊತೆಗ್ ಬಂದಿದ್ದ ಇಬ್ರು ಫ್ರೆಂಡ್ಸ್ ಗೌರಿನ ಅಬ್ಯೂಸ್ ಮಾಡ್ತಾರೆ. ಆದ್ರೆ ಮೆಂಟಲ್ ಇಲ್ನೆಸ್ ಇಂದ ಸಫರ್ ಆಗ್ತಿರೋ ಚಿನ್ನ ಅವನಿಗಿದ್ದ ಇಂಪಾರ್ಟೆನ್ಸಿ ಕಾಯಿಲೆಯಿಂದ ಅವಳ ಜೊತೆ ಇಂಟಿಮೇಟ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಉಳಿದಿರೋ 3 ಜನ ಗೇಲಿ ಮಾಡ್ತಾರೆ. ಕೊನೆಗೆ ರಾಡ್ ನಲ್ಲಿ ಹೊಡೆದು ಗೌರಿನ ಸಾಯಿಸ್ಬಿಡ್ತಾರೆ. ಚಿನ್ನನ ಮನೆಗ್ ಡ್ರಾಪ್ ಮಾಡಿ ಅವರೆಲ್ಲ ಹೋಗ್ತಾರೆ. ಅವರೆಲ್ಲ ಗೇಲಿ ಮಾಡಿದ್ದು ಪದೇ ಪದೇ ಕಾಡ್ತಾ ಇರೋದ್ರಿಂದ ಚಿನ್ನ ಒಬ್ನೇ ಮತ್ತೆ ರಿಟರ್ನ್ ಅದೇ ಮನೆಗೆ ಬರ್ತಾನೆ. ಕೊಲೆ ಆಗಿರೋ ಗೌರಿ ಡೆಡ್ ಬಾಡಿ ಮೇಲೆನೆ ಅಬ್ಯೂಸ್ ಮಾಡೋದಕ್ ಶುರು ಮಾಡ್ತಾನೆ. ಸೇಮ್ ಟೈಮ್ ಅಶೋಕ್ಗೆ ಸರ್ಪ್ರೈಸ್ ಕೊಡೋಕೆ ಅಂತ ತಂದೆನ ಟ್ರೀಟ್ಮೆಂಟ್ ಗೆ ಕರ್ಕೊಂಡೋಗಿದ್ದ ಲೀನಾ ಕೂಡ ಬರ್ತಾಳೆ. ಗೌರಿಗಾಗಿದ್ದ ಸ್ಥಿತಿ ನೋಡಿ ಗಾಬರಿಯಾಗಿದ್ದ ಲೀನಾ ಅವರೆಲ್ಲ ಗೌರಿನ್ ಕೊಲ್ಲೋಕೆ ಬಳಸಿದ್ದ ಅದೇ ರಾಡ್ ಇಂದಾನೆ ಹೊಡೆದು ಚಿನ್ನನ ಕೊಂದು ಬಿಡ್ತಾಳೆ. ಕೋಪದಲ್ಲೇನೋ ಕೊಲೆ ಮಾಡ್ಬಿಟ್ಲು. ಕೊನೆಗೆ ಇವ್ರ ಅಂಕಲ್ ಮಗ ಫ್ರಾನ್ಸಿಸ್ಗೆ ಕಾಲ್ ಮಾಡಿ ಕರ್ಸ್ಕೊತಾಳೆ. ಸ್ಪಾಟಿಗೆ ಬಂದ ಫ್ರಾನ್ಸಿಸ್ ಚಿನ್ನ ಹಾಗೇನೆ ಗೌರಿ ಡೆಡ್ ಬಾಡಿನ ನೋಡಿ ಶಾಕ್ ಆಗ್ತಾನೆ. ಈಗ ಹೇಗಾದ್ರೂ ಲೀನಾನ ಸೇವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದ ಫ್ರಾನ್ಸಿಸ್ ಒಂದು ಐಡಿಯಾ ಮಾಡ್ತಾನೆ. ಸತ್ತಿರೋ ಚಿನ್ನ ಹಾಗೇನೆ ಗೌರಿ ತೋಳಿನ ಮೇಲೆ ಎಕ್ಸ್ ಅಂತ ಬರಿತಾನೆ. ಯಾರೋ ಸೀರಿಯಲ್ ಕಿಲ್ಲರ್ ಈ ಕೊಲೆಗಳನ್ನ ಮಾಡಕ್ ಶುರು ಮಾಡಿದ್ದಾನೆ ಅಂತ ನಂಬಿಸೋದಕ್ಕೋಸ್ಕರನೇ ಫ್ರಾನ್ಸಿಸ್ ಈ ಪ್ಲಾನ್ ಮಾಡಿರ್ತಾನೆ. ಗೌರಿ ಡೆಡ್ ಬಾಡಿನ ಇಲ್ಲೇ ಬಿಟ್ಟು ಚಿನ್ನ ಡೆಡ್ ಬಾಡಿನ ಮಾತ್ರ ನೀಲಗಿರಿ ಬೆಟ್ಟದಲ್ಲಿ ಬಿಸಾಡ್ ಬಂದಿರ್ತಾನೆ. ನೆಕ್ಸ್ಟ್ ಡೇನೆ ಮಿನಿಸ್ಟರ್ ಮಾರಿಯಪ್ಪನ್ ಚಿನ್ನನ್ ಕೊಂದಿದ್ದು ಯಾರು ಬೇಗ ಕಂಡು ಹಿಡೀರಿ ಅಂತ ಫ್ರಾನ್ಸಿಸ್ ಮೇಲೆ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತಾರೆ. ವಿಚಾರಣೆ ಮಾಡೋ ನೆಪದಲ್ಲಿ ಮಾರಿಯಪ್ಪನ್ ಮನೆಗೆ ಹೋಗಿ ಮನೆಯಲ್ಲಿ ಬಗ್ನ ಫಿಕ್ಸ್ ಮಾಡಿ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾನೆ. ಆಗ್ಲೇ ಗೌರಿ ಮನೆಯಲ್ಲಿ ಚಿನ್ನ ಮಾತ್ರ ಅಲ್ಲ ಅವ್ರ ಅಣ್ಣ ಸೆಲ್ವಂ ಹಾಗೇನೆ ಇಬ್ರು ಫ್ರೆಂಡ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆ ಬಗ್ ಫಿಕ್ಸ್ ಮಾಡಿದ್ರಿಂದ ಫ್ರಾನ್ಸಿಸ್ಗೆ ಇನ್ನೊಂದು ವಿಷಯನೂ ಗೊತ್ತಾಗಿದೆ. ಅದೇನಂದ್ರೆ ಚಿನ್ನ ಮತ್ತೆ ರಿಟರ್ನ್ ಬಂದು ಗೌರಿ ಡೆಡ್ ಬಾಡಿ ಮೇಲೆನೆ ಅಬ್ಯೂಸ್ ಮಾಡೋದಕ್ಕೆ ಶುರು ಮಾಡಿದಾಗ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡರ್ ನ ಆನ್ ಮಾಡಿರ್ತಾನೆ. ಹೀಗೆ ರೆಕಾರ್ಡ್ ಮಾಡೋದ್ರ ಮುಖಾಂತರ ಅವನಿಗೆ ಇಂಪಾರ್ಟೆನ್ಸಿ ಇಲ್ಲ ಅನ್ನೋದ್ನ ಅವ್ರ ಅಣ್ಣ ಹಾಗೇನೆ ಅವ್ನ ಫ್ರೆಂಡ್ಸ್ ಗೆ ಪ್ರೂವ್ ಮಾಡೋಕೋಸ್ಕರ ಹೀಗ್ ಮಾಡಿರ್ತಾನೆ. ಅದೇ ಸಮಯದಲ್ಲಿ ಮನೆಗ್ ಬಂದು ಚಿನ್ನಾಗ್ ರಾಡ್ ಇಂದ ಹೊಡೆದು ಸಾಯಿಸಿರ್ತಾಳೆ ಅಲ್ವಾ, ಅದು ಕೂಡ ಆ ವಿಡಿಯೋನಲ್ಲಿ ರೆಕಾರ್ಡ್ ಆಗಿದೆ. ನೆಕ್ಸ್ಟ್ ಡೇ ನೀಲಗಿರಿ ಬೆಟ್ಟದಲ್ಲಿ ಅವ್ನ ಡೆಡ್ ಬಾಡಿ ಸಿಕ್ಕಿದಾಗ ಸ್ಪಾಟ್ಗೆ ಚಿನ್ನ ಅವ್ರ ತಂದೆ ಹಾಗೇನೆ ಅವ್ರ ಅಣ್ಣ ಸೆಲ್ವಂ ಕೂಡ ಬಂದಿರ್ತಾನೆ. ಟ್ವಿಸ್ಟ್ ಏನಂದ್ರೆ ಚಿನ್ನ ಸಾಯೋಕ್ ಮುಂಚೆ ವಿಡಿಯೋ ರೆಕಾರ್ಡ್ ಮಾಡಿದ್ದ ಫೋನ್ ನ ಜೇಬಲ್ಲಿ ಹಾಕೊಂಡಿರ್ತಾನೆ. ಅದೇ ಫೋನ್ ನ ಇವರು ಚಿನ್ನ ಜೇಬಿಂದ ತಗೊಂಡು ಚೆಕ್ ಮಾಡಿರ್ತಾರೆ. ಗೌರಿ ಡೆಡ್ ಬಾಡಿ ಮೇಲೆ ಚಿನ್ನ ಅಬ್ಯೂಸ್ ಮಾಡ್ತಾ ಇರುವಾಗ ಲೀನಾ ಮನೆಗ್ ಬಂದು ಚಿನ್ನ ತಲೆಗೆ ಹೊಡೆದು ಸಾಯಿಸಿರೋದ್ನ ನೋಡಿ ಮಾರಿಯಪ್ಪನ್ ಹಾಗೇನೆ ಸೆಲ್ವಂ ಲೀನಾನ ಕೊಲ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಎಲೆಕ್ಷನ್ ಇರೋದ್ರಿಂದ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆದ್ರೆ ಸರಿಯಾಗಲ್ಲ ಅಂತ ಕಾಸಿಗ್ ಸುಪಾರಿ ಕೊಟ್ಟು ಲೀನಾನ ಕೊಲ್ಲೋದಕ್ಕೆ ಹೇಳಿರ್ತಾರೆ. ಈ ವಿಷಯ ಗೊತ್ತಾದ್ಮೇಲೆ ಫ್ರಾನ್ಸಿಸ್ ಕಾಸಿನ ಹುಡ್ಕೊಂಡು ಹೋಗಿರ್ತಾನೆ. ಆಗ್ಲೇ ಕಾಸಿ ಲೀನಾನ ಕೊಲ್ಲೋಕೆ ನೀಲಗಿರಿ ಬೆಟ್ಟಕ್ಕೆ ಹೋಗಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಫ್ರಾನ್ಸಿಸ್ ನೀಲಗಿರಿ ಬೆಟ್ಟಕ್ಕೆ ಬಂದಾಗ ಲೀನಾ ಆಲ್ರೆಡಿ ಸತ್ತೋಗಿರ್ತಾಳೆ. ಅಶೋಕ್ನ ಮಾತ್ರ ಸೇವ್ ಮಾಡ್ತಾನೆ. ಆಮೇಲೆ ತಪ್ಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದ ಕಾಸಿಗೆ ಸರಿಯಾಗಿ ಹೊಡೆದು ಸ್ಪಾಟ್ ನಲ್ಲೇ ಸಾಯಿಸ್ಬಿಡ್ತಾನೆ. ಅವನ್ ಕೈ ಮೇಲೂ ಎಕ್ಸ್ ಅಂತ ಬರ್ದು ತಾನೇ ಕ್ರಿಯೇಟ್ ಮಾಡಿದ್ದ ಸೀರಿಯಲ್ ಕಿಲ್ಲರ್ ಈ ಕೊಲೆನ ಮಾಡಿರೋದು ಅಂತ ಎಲ್ರನ್ನೂ ನಂಬಿಸಿರ್ತಾನೆ. ಇದಾದ್ಮೇಲೆ ಕಾಸಿ ವಾಸ ಮಾಡ್ತಿದ್ದ ಮನೆಗೆ ಹೋಗಿ ಅವನ ಐಡೆಂಟಿಟಿನ ನಾಶ ಮಾಡೋದಕ್ಕೆ ಟ್ರೈ ಮಾಡಿರ್ತಾನೆ. ಆಗ್ಲೇ ಈ ತಾತ ಫ್ರಾನ್ಸಿಸ್ ನ ನೋಡಿರೋದು. ಸೊ ಇಷ್ಟು ವಿಷಯನ ಫ್ರಾನ್ಸಿಸ್ ಅಶೋಕ್ಗೆ ಹೇಳ್ತಾನೆ. ಲೀನಾನ್ ಕೊಲ್ಲೋಕೆ ಸುಪಾರಿ ಕೊಟ್ಟಿದ್ದ ಮಾರಿಯಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಈಗ ಹಾಸಿಗೆ ಹಿಡಿದಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸತ್ತೋಗ್ತಾರೆ ಅಂತ. ಏನೇ ಆದ್ರೂ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡಿದ್ದ ಲೀನಾನ ಕೊಲೆ ಮಾಡಿಸಿರೋದ್ರಿಂದ ಅಶೋಕ್ ಫ್ರಾನ್ಸಿಸ್ ನ ಹೆಲ್ಪ್ ತಗೊಂಡು ಮಿನಿಸ್ಟರ್ ಮಾರಿಯಪ್ಪನ್ನ ಕೂಡ ಕೊಲೆ ಮಾಡ್ತಾನೆ. ನೆಕ್ಸ್ಟ್ ಚಿನ್ನ ಅವ್ರ ಅಣ್ಣ ಸೆಲ್ವಂನ ಕೂಡ ಕಿಡ್ನಾಪ್ ಮಾಡಿ ಲೀನಾನ ಯಾವ ರೀತಿ ಕೊಲೆ ಮಾಡಿರ್ತಾರೋ ಅದೇ ತರನೇ ಸಾಯಿಸಿ ಅವನ್ ಡೆಡ್ ಬಾಡಿ ಮೇಲೂ ಎಕ್ಸ್ ಅಂತ ಬರೀತಾನೆ. ಸೊ ಲೀನಾ ಕೊಲೆ ಕಾರಣ ಆಗಿದ್ದ ಇಬ್ಬರನ್ನ ಕೊಂದಿರೋ ಅಶೋಕ್ಗೆ ಫ್ರಾನ್ಸಿಸ್ ಮೇಲೂ ಡೌಟ್ ಶುರು ಆಗುತ್ತೆ. ಫ್ರಾನ್ಸಿಸ್ ಅಂಡ್ ಫ್ಯಾಮಿಲಿ ಮನೇಲಿ ಇಲ್ದಿರೋ ಟೈಮ್ ನೋಡ್ಕೊಂಡು ಮನೆ ಒಳಗಡೆ ನುಗ್ಗಿ ಅವನ್ ಸಿಸ್ಟಮ್ ನ ಆನ್ ಮಾಡ್ತಾನೆ. ಅದ್ರಲ್ಲಿ ಲೀನಾ ಕೇಸ್ಗೆ ಸಂಬಂಧಪಟ್ಟ ಏನಾದ್ರೂ ಮಾಹಿತಿ ಇದೆಯಾ ಅಂತ ಚೆಕ್ ಮಾಡ್ತಾ ಇರುವಾಗ್ಲೇ ಗೌರಿ ಡೆಡ್ ಬಾಡಿನ ಅಬ್ಯೂಸ್ ಮಾಡ್ತಿರುವಾಗ ಚಿನ್ನ ರೆಕಾರ್ಡ್ ಮಾಡಿದ್ದ ವಿಡಿಯೋ ಸಿಗುತ್ತೆ. ಅದೇ ವಿಡಿಯೋನಲ್ಲಿ ಲೀನಾ ಚಿನ್ನ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿರೋದು ಕೂಡ ರೆಕಾರ್ಡ್ ಆಗಿದೆ. ಹಾಗಾದ್ರೆ ಈ ವಿಡಿಯೋ ಯಾಕೆ ಫ್ರಾನ್ಸಿಸ್ ನ ಸಿಸ್ಟಮ್ ನಲ್ಲಿ ಇದೆ ಅಂತ ಡೌಟ್ ಶುರು ಆಗುತ್ತೆ.
ಆಗ್ಲೇ ಆ ವಿಡಿಯೋ ಈ ಸಿಸ್ಟಮ್ ನಲ್ಲಿ ಶೇರ್ ಆಗಿರೋ ಡೇಟ್ ನ ಚೆಕ್ ಮಾಡಿದಾಗ ಯಾವ ದಿನ ಲೀನಾ ಚಿನ್ನನ್ ಕೊಲೆ ಮಾಡಿರ್ತಾಳೋ ಅದೇ ದಿನನೇ ಈ ವಿಡಿಯೋ ಈ ಸಿಸ್ಟಮ್ಗೂ ಶೇರ್ ಆಗಿದೆ. ಇದು ಹೇಗ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ಹಿಂದೆಯಿಂದ ಬಂದ ಫ್ರಾನ್ಸಿಸ್ ಅಶೋಕ್ ತಲೆಗೆ ಹೊಡಿತಾನೆ. ಆದ್ರೆ ಅಶೋಕ್ ಫ್ರಾನ್ಸಿಸ್ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಿ, ಚಿನ್ನ ಅವನ್ ಫೋನ್ ನಲ್ಲಿ ರೆಕಾರ್ಡ್ ಮಾಡಿದ್ದ ವಿಡಿಯೋ ಹೇಗೆ ನಿನ್ ಸಿಸ್ಟಮ್ಗೆ ಬಂತು, ಅವ್ನ್ ಯಾವ ದಿನ ವಿಡಿಯೋ ರೆಕಾರ್ಡ್ ಮಾಡಿದ್ನೋ ಅದೇ ದಿನನೇ ನಿನ್ ಸಿಸ್ಟಮ್ಗೂ ಶೇರ್ ಆಗಿದೆ, ನಿಜ ಹೇಳು ಅಂತ. ಈಗ ಇಬ್ಬರ ನಡುವೆ ಫೈಟ್ ಆಗಿ ಅಶೋಕ್ ಫ್ರಾನ್ಸಿಸ್ಗೆ ಸರಿಯಾಗಿ ಹೊಡೆದು ಮಲಗಿಸಿರ್ತಾನೆ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಫ್ರಾನ್ಸಿಸ್ ನ ಸೀಕ್ರೆಟ್ ಪಾಕೆಟ್ ನಲ್ಲಿರೋ ಇನ್ನೊಂದು ಫೋನ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡ್ತಿರೋದು ಯಾರು ಗೊತ್ತಾ? ಅದು ಲೀನಾ. ಕಾಲ್ ಪಿಕ್ ಮಾಡಿ ಅವಳ ವಾಯ್ಸ್ ನ ಕೇಳಿದಾಗ ಇವನಿಗೆ ಕನ್ಫರ್ಮ್ ಆಗುತ್ತೆ ಅದು ಲೀನಾನೇ ಅಂತ. 5 ವರ್ಷದ ಹಿಂದೆ ಸತ್ತವಳು ಮತ್ತೆ ಹೇಗ್ ಜೀವಂತವಾಗಿ ಬರೋಕ್ ಸಾಧ್ಯ? ನಿಜ ಹೇಳು ಫ್ರಾನ್ಸಿಸ್, ಯಾಕೆ ನೀನು ಅವಳು ಬದುಕಿದ್ರೂನು ಸತ್ತೋಗಿದ್ದಾಳೆ ಅಂತ ಸುಳ್ಳು ಹೇಳ್ದೆ? ಈಗ್ಲೇ ಫ್ರಾನ್ಸಿಸ್ ಇನ್ನೊಂದು ಫ್ಲಾಶ್ ಬ್ಯಾಕ್ ನ ಹೇಳೋದಕ್ ಶುರು ಮಾಡ್ತಾನೆ. ಫ್ರಾನ್ಸಿಸ್ ನ ತಂದೆ ಬೇರೆ ಧರ್ಮದ ಹುಡುಗಿನ ಮದ್ವೆ ಆದಾಗ ಲೀನಾ ಅವ್ರ ತಾತ, ಆಕ್ಚುಲಿ ಇವರು ಫ್ರಾನ್ಸಿಸ್ಗೂ ತಾತನೆ, ಇವ್ರ ಮಗನ್ನ ಮನೆಯಿಂದ ಹೊರಗಡೆ ಕಳಿಸಿರ್ತಾರೆ. ಹಾಗೇನೆ ಇಡೀ ಆಸ್ತಿನ ಮೊಮ್ಮಗಳು ಲೀನಾ ಹೆಸರಿಗೆನೆ ಬರ್ದಿಟ್ಟಿರ್ತಾರೆ. ಸೊ ಇದರಿಂದ ಫ್ರಾನ್ಸಿಸ್ ಚಿಕ್ಕ ವಯಸ್ಸಿಂದನೂ ಬಡತನದಲ್ಲೇ ಬೆಳೆದಿರ್ತಾನೆ. ದೊಡ್ಡವನಾದ್ಮೇಲೆ ಪೊಲೀಸ್ ಆಫೀಸರ್ ಆಗ್ತಾನೆ. ಆದ್ರೆ ನನ್ಗೆ ಸೇರ್ಬೇಕಾಗಿರೋ ಆಸ್ತಿನ ಹೇಗಾದ್ರೂ ಪಡ್ಕೋಬೇಕು ಅಂತ ತುಂಬಾ ವರ್ಷಗಳ ನಂತರ ಲೀನಾನ ಭೇಟಿಯಾಗಿರ್ತಾನೆ. ತಾತ ತೀರ್ಕೊಂಡ್ಮೇಲೆ ಹೇಗಾದ್ರೂ ಇವಳ ಹೆಸರಲ್ಲಿ ಬರ್ದಿರೋ ಆಸ್ತಿನ ತನ್ನದಾಗ್ಸ್ಕೋಬೇಕು ಅಂತ ಕಾಯ್ತಾ ಇದ್ದ. ಹೀಗಿರುವಾಗ ಒಂದಿನ ಲೀನಾ ಚಿನ್ನನ್ ಕೊಂದು ಫ್ರಾನ್ಸಿಸ್ಗೆ ಕಾಲ್ ಮಾಡಿ ಹೆಲ್ಪ್ ಕೇಳಿರ್ತಾಳೆ. ಆಕ್ಚುಲಿ ಆ ದಿನ ಚಿನ್ನ ಗೌರಿ ಡೆಡ್ ಬಾಡಿ ಮೇಲೆ ಅಬ್ಯೂಸ್ ಮಾಡಕ್ ಬಂದಾಗ ಲೀನಾ ರಾಡ್ ಇಂದ ಹೊಡೆದಿದ್ರಿಂದಾನೇ ಅವನು ಸತ್ತೋದ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಅವನು ಸತ್ತಿರಲ್ಲ. ಲೀನಾ ಮಾತ್ರ ಅವ್ನು ಸತ್ತೋಗಿದ್ದಾನೆ ಅನ್ಕೊಂಡು ಹೊರಗಡೆ ಬಂದು ಫ್ರಾನ್ಸಿಸ್ಗೆ ಕಾಲ್ ಮಾಡಿ ಕರ್ಸ್ಕೊಂಡಿರ್ತಾಳೆ. ಆಸ್ತಿ ಹೊಡೆಯಕ್ ಕಾಯ್ತಾ ಇದ್ದ ಫ್ರಾನ್ಸಿಸ್ ಲೀನಾನ ಹೊರಗಡೆ ನಿಲ್ಸಿ ಅಲ್ಲೇ ಇದ್ದ ರಾಡ್ ಇಂದ ಹೊಡೆದು ಚಿನ್ನನ್ ಕೊಲೆ ಮಾಡಿರ್ತಾನೆ. ಆದ್ರೆ ಲೀನಾ ಏನ್ ಅನ್ಕೊಂಡಿರ್ತಾಳೆ, ನಾನ್ ಹೊಡೆದಿದ್ರಿಂದಾನೇ ಚಿನ್ನ ಸತ್ತೋದ ಅಂತ. ಆಮೇಲೆ ಚಿನ್ನ ರೆಕಾರ್ಡ್ ಮಾಡಿದ್ದ ವಿಡಿಯೋನ ನೋಡಿ ಅವನ್ ಫೋನ್ಗೆ ಶೇರ್ ಮಾಡ್ಕೊಂಡು ಆಮೇಲೆ ಚಿನ್ನ ಜೇಬ್ ಒಳಗಡೆನೆ ಹಾಕಿರ್ತಾನೆ. ಆದ್ರೆ ಇದಕ್ಕೂ ಮುಂಚೆ ಅಶೋಕ್ಗೆ ಕತೆ ಹೇಳುವಾಗ ಸಾಯೋ ಕೊನೆ ಕ್ಷಣದಲ್ಲಿ ಚಿನ್ನನೇ ಫೋನ್ ಎತ್ತಿಟ್ಕೊಂಡಿದ್ದ ಅಂತ ಸುಳ್ಳು ಹೇಳಿರ್ತಾನೆ. ಸರಿ, ಇವನ್ಯಾಕೆ ಈ ವಿಡಿಯೋನ ಶೇರ್ ಮಾಡ್ಕೊಂಡ ಗೊತ್ತಾ? ಮುಂದಿನ ದಿನಗಳಲ್ಲಿ ಅದೇ ವಿಡಿಯೋನ ಇಟ್ಕೊಂಡು ಲೀನಾಗೆ ಬ್ಲಾಕ್ ಮೇಲ್ ಮಾಡಿ ಇಡೀ ಆಸ್ತಿನ ಹೊಡಿಯಕ್ಕೆ. ಇಲ್ಲ ಅಂದ್ರೆ ಈ ವಿಡಿಯೋನ ಚಿನ್ನವ್ರ ಅಣ್ಣ ಸೆಲ್ವಂ ನೋಡಿದ್ರೆ ಖಂಡಿತ ಅವನು ಲೀನಾನ ಕೊಲೆ ಮಾಡ್ತಾನೆ. ಹೀಗೇನಾದ್ರೂ ಸೆಲ್ವಂ ಅವಳನ್ನ ಕೊಲೆ ಮಾಡ್ಬಿಟ್ರೆ ಇಡೀ ಆಸ್ತಿ ಇವನಿಗೇನೆ ಸೇರುತ್ತೆ ಅಂತ ಪ್ಲಾನ್ ಮಾಡಿದ್ದ. ಇನ್ನು ಗೌರಿ ಕೇಸ್ ನ ಹ್ಯಾಂಡಲ್ ಮಾಡ್ತಿರುವಾಗ ಲೀನಾ ಮನೆಗ್ ಬಂದಿದ್ದ ಫ್ರಾನ್ಸಿಸ್ ಅವ್ರ ತಾತ ಬರ್ದಿಟ್ಟಿದ್ದ ಆಸ್ತಿ ಪತ್ರನ ಚೆಕ್ ಮಾಡ್ತಾನೆ. ಅದ್ರಲ್ಲಿ ಬರ್ದಿರೋ ಪ್ರಕಾರ ಇನ್ ಕೇಸ್ ಲೀನಾ ಸತ್ತೋದ್ರೆ ಇಡೀ ಆಸ್ತಿ ಆರ್ಫನೇಜ್ ಗೆ ಸೇರ್ಬೇಕು ಅಂತ ಬರ್ದಿಟ್ಟಿರ್ತಾರೆ. ಲೀನಾ ಸತ್ರೆ ಆಸ್ತಿ ಆರ್ಫನೇಜ್ ಗೆ ಸೇರುತ್ತೆ. ಸೊ ಅವಳು ಸಾಯ್ಬಾರ್ದು. ಕಾಸಿ ಲೀನನ್ ಕೊಲ್ಲೋಕೆ ಸುಪಾರಿ ತಗೊಂಡಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಅವಳನ್ನ ಕಾಪಾಡಕ್ಕೆ ಅಂತಾನೆ ನೀಲಗಿರಿ ಬೆಟ್ಟಕ್ಕೆ ಬಂದಿರೋದು. ಆಕ್ಚುಲಿ ಲೀನಾ ಸತ್ತಿರಲ್ಲ. ಇನ್ನೇನು ಕಾಸಿ ಅವಳನ್ನ ಕೊಲ್ಬೇಕು ಅನ್ನೋ ಅಷ್ಟ್ರಲ್ಲಿ ಇವನೇ ತಡೆದು ಕಾಸಿನ ಸಾಯಿಸಿ ಅನ್ಕಾನ್ಶಿಯಸ್ ಆಗಿದ್ದ ಲೀನಾನ ಎತ್ಕೊಂಡು ಹೋಗಿರ್ತಾನೆ. ಆಮೇಲೆ ಅಶೋಕ್ನ ಜೀವ ಕಾಪಾಡಿದ್ದಾನೆ. ಅಶೋಕ್ಗೆ ಎಚ್ಚರಿಕೆ ಆದಾಗ ಲೀನಾ ಸತ್ತೋದ್ಲು ಅಂತ ಸುಳ್ಳು ಹೇಳಿರ್ತಾನೆ. ನೆಕ್ಸ್ಟ್ ಲೀನಾ ತಂದೆನ ಮೀಟ್ ಆಗಿ ಚಿನ್ನ ರೆಕಾರ್ಡ್ ಮಾಡಿದ್ದ ವಿಡಿಯೋನ ತೋರಿಸಿ ಚಿನ್ನ ಸಾಯೋಕೆ ಲೀನಾನೇ ಕಾರಣ. ಈ ವಿಡಿಯೋ ಲೀಕ್ ಆದ್ರೆ ನಿನ್ ಮಗಳು ಜೈಲಲ್ಲೇ ಇರ್ಬೇಕಾಗುತ್ತೆ. ಸೊ ಅವಳು ಜೈಲಿಗೆ ಹೋಗ್ಬಾರ್ದು ಅಲ್ವಾ? ಇಡೀ ಆಸ್ತಿನ ನನ್ನ ಹೆಸರಿಗೆ ಬರ್ದು ನೀವಿಬ್ರು ಬೇರೆ ದೇಶದಲ್ಲಿ ಸೆಟ್ಲ್ ಆಗಿ. ಹಾಗೇನೆ ಲೀನಾ ಸತ್ತೋಗಿದ್ದಾಳೆ ಅಂತ ಪ್ರೂವ್ ಮಾಡೋಕೆ ಮಾರ್ಚುರಿಯಿಂದ ಯಾವ್ದೋ ಡೆಡ್ ಬಾಡಿನ ತಂದು ಎಲ್ರಿಗೂ ನಂಬಿಸ್ತೀನಿ. ಅದೇ ತರನೇ ಒಂದು ಡೆಡ್ ಬಾಡಿನ ತಂದು ಮುಖನ ಕಂಪ್ಲೀಟ್ಲಿ ಡ್ಯಾಮೇಜ್ ಮಾಡಿ ಸತ್ತಿರೋದು ಲೀನಾನೇ ಅಂತ ಎಲ್ರಿಗೂ ನಂಬಿಸಿರ್ತಾನೆ. ಬೇರೆ ದಾರಿ ಇಲ್ದೆ ಲೀನಾ ಅವ್ರ ತಂದೆ ಫ್ರಾನ್ಸಿಸ್ ಹೇಳಿದ್ದ ಎಲ್ಲ ಕಂಡೀಷನ್ ಗಳಿಗೂ ಒಪ್ಕೊಂಡಿರ್ತಾರೆ. ನೀಲಗಿರಿನಲ್ಲಿ ನಡೆದ ಅಟ್ಯಾಕ್ ನಲ್ಲಿ ಅಶೋಕ್ ಸತ್ತೋದ ಅಂತ ನಿನ್ ಮಗಳನ್ನ ನಂಬಿಸ್ಬೇಕು, ಓಕೆನಾ? ಇವರು ಹಂಗೇನೆ ಮಾಡಿರ್ತಾರೆ. ಆ ದಿನ ನಡೆದ ಅಟ್ಯಾಕ್ ನಲ್ಲಿ ಅಶೋಕ್ ಸತ್ತೋದ. ಅವನ್ ಮುಖ ಎಲ್ಲ ಡ್ಯಾಮೇಜ್ ಆಗಿದೆ. ನೀನೇನಾದ್ರೂ ಅದನ್ನ ನೋಡಿದ್ರೆ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತೀಯ. ಇಲ್ಲೇ ಇದ್ರೆ ಸರಿಯಾಗಲ್ಲ, ನಾವು ಬೇರೆ ದೇಶಕ್ಕೆ ಹೋಗೋಣ ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡೋಗಿರ್ತಾರೆ. ಇದನ್ ಕೇಳಿ ಶಾಕ್ ಆಗಿದ್ದ ಅಶೋಕ್ ಫ್ರಾನ್ಸಿಸ್ ಫೋನ್ ಇಂದ ಲೀನಾ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅಶೋಕ್, ಲೀನಾ ಕಾಲ್ ಮಾಡಬೇಡ, ಅವಳಿಗೆ ಮದ್ವೆ ಆಗಿ ಒಂದು ಮಗು ಇದೆ. ಅವಳ ದೃಷ್ಟಿಲಿ ನೀನು ಸತ್ತೋಗಿದ್ಯಾ, ಅದು ಹಂಗೇನೆ ಇರ್ಲಿ. ಈಗ ನೀನು ಕಾಲ್ ಮಾಡಿದ್ರೆ ಅವಳು ನೆಮ್ಮದಿಯಾಗಿ ಇರಕ್ಕಾಗಲ್ಲ. 5 ವರ್ಷದ ನಂತರ ಫ್ಯಾಮಿಲಿ ಸಮೇತ ಗೋವಾಕ್ ಟ್ರಿಪ್ ಬಂದಿದ್ದಾಳೆ. ಅದಕ್ಕೆ ಅವಳು ನನಗೆ ಕಾಲ್ ಮಾಡಿರೋದು. ಲೀನಾ ಬದುಕಿದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ ಗೋವಾಗೆ ಹೋಗಿ ದೂರದಿಂದನೇ ಅವಳನ್ನ ನೋಡಿ ವಾಪಸ್ ಬರ್ತಾನೆ.
ನಡೆದಿದ್ದು ನಡೆದೋಯ್ತು. ಈಗ ನಾನು ಅವಳು ಕಣ್ಣಿಗೆ ಬಿದ್ರೆ ಲೈಫ್ ಲಾಂಗ್ ಗಿಲ್ಟ್ ಅಲ್ಲೇ ಅವಳು ಜೀವನ ಮಾಡ್ಬೇಕಾಗುತ್ತೆ ಅಂತ ರಿಟರ್ನ್ ಬಂದು ಇದಕ್ಕೂ ಮುಂಚೆ ಪ್ರಪೋಸ್ ಮಾಡಿದ್ದ ಪ್ರೀತಿನ ಆಕ್ಸೆಪ್ಟ್ ಮಾಡ್ತಾನೆ. ಕೆಲವು ದಿನಗಳ ನಂತರ ಫ್ರಾನ್ಸಿಸ್ ಜಾಗಿಂಗ್ ಮಾಡೋಕೆ ನೀಲಗಿರಿ ಬೆಟ್ಟಕ್ಕೆ ಬರ್ತಾನೆ. ತುಂಬಾನೇ ಇಷ್ಟಪಡ್ತಿದ್ದ ಲೀನಾನ ನನ್ನಿಂದ ದೂರ ಮಾಡಿ ಬದುಕಿದ್ದು ನರ್ಕ ಅನುಭವಿಸೋ ತರ ಮಾಡಿರೋ ಫ್ರಾನ್ಸಿಸ್ ನ ಸುಮ್ನೆ ಬಿಡಬಾರ್ದು ಅಂತ ಮಾಸ್ಕ್ ಹಾಕೊಂಡು ಬಂದಿದ್ದ ಅಶೋಕ್ ಅವನ್ ತಲೆಗೆ ಹೊಡೆದು ಸಾಯಿಸಿ ಎಕ್ಸ್ ಅಂತ ಬರ್ದಿಟ್ಟು ಹೋಗ್ತಾನೆ. ಸೊ ಈಗ ಜನ ಫ್ರಾನ್ಸಿಸ್ ನ ಕೂಡ ಸೀರಿಯಲ್ ಕಿಲ್ಲರ್ ಕೊಲೆ ಮಾಡಿರೋದು ಅಂತ ಅನ್ಕೋತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.